ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ ಸಾಧನಾ ಶಂಕರ್ ಅಕಾಡೆಮಿ HSTR, GPSTR, PSTR ಇವೆಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಆ್ಯಪು ರಿಲೀಸ್ ಮಾಡ್ತೀವಿ ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಆಲ್ರೆಡಿ ನೀವು ಪ್ಲೇಸ್ಟೋರಿಗೆ ಹೋಗಿ ಆ ಆ್ಯಪನ್ನು ಸಾಧನಾ ಶಂಕರ್ ಅಕಾಡೆಮಿ ಅಂತ ಹೊಡೆದ್ರೆ ಆ್ಯಪ್ ಬರುತ್ತೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡೌನ್ಲೋಡ್ ಮಾಡ್ಕೊಂಡು ಒಳಗಡೆ ನೋಡಿ ನಿಮಗೆ ಕಂಟೆಂಟ್ ಎಷ್ಟಿರುತ್ತೆ, ಏನಿರುತ್ತೆ ಅಂತ. ಮೋಸ್ಟ್ಲಿ 10ನೇ ತಾರೀಕಿಂದ ಅದು ಪಬ್ಲಿಷ್ ಆಗುತ್ತೆ ಸ್ನೇಹಿತರೆ. ಒಂದೊಂದೇ ಕೋರ್ಸು ಪಬ್ಲಿಷ್ ಆಗ್ತಾ ಬರುತ್ತೆ. ಮತ್ತು ಬೇರೆ ಆ್ಯಪ್ ಅಂದರೆ ಬೇರೆ ಅಕಾಡೆಮಿಗಳಿಗೂ ಮತ್ತು ಸಾಧನಾ ಶಂಕರ್ ಅಕಾಡೆಮಿಯಿಂದ ಬರ್ತಾ ಇರ್ತಕ್ಕಂಥ ಆ್ಯಪ್ಗೂ ಏನು ವ್ಯತ್ಯಾಸ? ಸೊ ಎಸ್ಪೆಷಲಿ ಸ್ನೇಹಿತರೆ, ಎಕ್ಸಾಂಪಲಿಗೆ ಬೇರೆ ಅಕಾಡೆಮಿಗಳಿಂದ ನಿಮಗೆ ಈಗ HSTR ಅಂತ ಕೋರ್ಸ್ ಬರುತ್ತೆ. HSTR ಸೊ ಇಲ್ಲಿ HSTR ಕೋರ್ಸು ಏನು ಬರುತ್ತಲ್ವಾ, ಅಲ್ಲಿ ಏನಿರುತ್ತೆ ಅಂದರೆ ನಿಮಗೆ 2 ಪೇಪರ್ ಇರುತ್ತೆ. ಒಂದು ಜನರಲ್ ಪೇಪರ್ ಇರುತ್ತೆ, ಇನ್ನೊಂದು ಮೆಥಡ್ ಪೇಪರ್ ಇರುತ್ತೆ. ಹಾಗಾದರೆ ಇಲ್ಲಿ ಜನರಲ್ ಪೇಪರಿಗೂ ಮೆಥಡ್ ಪೇಪರ್ಗೂ ಏನು ವ್ಯತ್ಯಾಸ ಅಂದರೆ ಸಿಂಪಲ್. ಈಗ HSTR ನೀವು ಫಿಸಿಕಲ್ ಸೈನ್ಸ್ ಅಂತ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ಕ್ವಶನ್ ಪೇಪರ್ ಈ ಸೆಕೆಂಡ್ ಪೇಪರಿಗೆ 2 ರೀತಿ ಬರೋ ಚಾನ್ಸಸ್ ಇರುತ್ತೆ. ಒಂದು, ಅವನು ICSE ಆ ಬುಕ್ಗಳೆಲ್ಲ ರೆಫರ್ ಮಾಡಿ, ಏನು CBSE ಬುಕ್ಗಳೆಲ್ಲ ರೆಫರ್ ಮಾಡಿ 8th 9th 10th 7th ಅದರೊಳಗಡೆ ಕ್ವಶನ್ ಪೇಪರನ್ನು ಫ್ರೇಮ್ ಮಾಡ್ಬೋದು. ಇದು ಒಂದು ಕಂಡೀಷನ್ ಸ್ನೇಹಿತರೆ, ಪೇಪರ್ ಸೆಕೆಂಡ್ಗೆ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಾನಂದರೆ, ಅವ್ನು ಹೈಸ್ಕೂಲ್ದು ಯಾವ ಕ್ವಶನ್ನು ಕೂಡ ಮುಟ್ಟಲ್ಲ, ಒಂದು 4-5 ಕ್ವಶನ್ ಅಷ್ಟೇ ಮುಟ್ತಾನವ. ಸೊ ಬಾಕಿದೆಲ್ಲ ಕ್ವಶನನ್ನು PU ಏನು ನೀಟಿಗೆ ಹೋಗ್ತಾ ಇದೆಯಲ್ವಾ, PUC ಮತ್ತು ಡಿಗ್ರಿ ಏನಿದೆ, ಏನು ನೀಟ್ ಏನು ಕ್ವಶನ್ ಕೇಳ್ತಾನೆ ಆ ಲೆವೆಲ್ಗೆ ಕ್ವಶನ್ಸ್ಗಳನ್ನು ಅವನು ಈ ಸೆಕೆಂಡ್ ಪೇಪರಲ್ಲಿ ಅರೈಸ್ ಮಾಡ್ಬೋದು. ಸೊ ಈ ಎರಡೂ ಕಂಡೀಷನ್, ಎರಡೂ ಪೇಪರನ್ನು ಸ್ಯಾಟಿಸ್ಫೈಡ್ ಮಾಡ್ತಕ್ಕಂಥ ಕ್ಲಾಸಸ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಮಾತ್ರ ಸಿಗುತ್ತೆ. ಸರ್ ಅದು ಹೆಂಗೆ? ಈಗ ನೀವು GK ಪೇಪರ್ನ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. 2 ಅಂದರೆ ನೀವು HSTR ಆ್ಯಪನ್ನು ಪರ್ಚೇಸ್ ಮಾಡಿದಾಗ ಈ GK ಪೇಪರಲ್ಲಿ ಜನರಲ್ ಸೈನ್ಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕನ್ನು ಯಾರು ಮಾಡ್ತಾರೆ? ಶಂಕರ್ ಸರ್ ಮಾಡ್ತಾರೆ. ಆ ಜನರಲ್ ಸೈನ್ಸ್ ಟಾಪಿಕ್ ಹೇಗಿರುತ್ತೆ ಅಂದರೆ ಸಿಂಪಲ್, ನಿಮಗೇನು ಈಗ 7th ಇಂದ ಏನು 10th ಆರ್ 11th ಆರ್ 12th ಅಂತ ಅಂದ್ಕೊಳ್ಳಿ. ಅಂದರೆ ಶಂಕರ್ ಸರ್ ತಲೆಯಲ್ಲಿ ಎಷ್ಟು ವಿಷಯಗಳಿರುತ್ತೆ ಅಷ್ಟು ವಿಷಯಗಳು ಕೂಡ ಈ ಜನರಲ್ ಸೈನ್ಸಲ್ಲಿ ಇರುತ್ತೆ. ಹಾಗೆ ಈ ಜನರಲ್ ಸೈನ್ಸ್ GK ಪೇಪರಲ್ಲಿ ಸಿಗ್ತಕ್ಕಂಥ ಈ ಜನರಲ್ ಸೈನ್ಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ, ಇನ್ ಕೇಸ್ ಏನು ಅವನು ಈ ಸೆಕೆಂಡ್ ಪೇಪರನ್ನು ಅವನು ಹೈಸ್ಕೂಲ್ ಲೆವೆಲ್ಗೆ ಆರ್ PUC ಲೆವೆಲ್ಗೆ ತೆಗೆದ ಅಂದರೆ ಈ ಕಂಡೀಷನಲ್ಲಿ ಬ್ಯೂಟಿಫುಲ್ಲಾಗಿ ನೀವೇನು ಮಾಡ್ತೀರಾ? ಸಕ್ಸಸ್ ಆಗ್ತೀರಾ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಪೇಪರನ್ನು ಟಫ್ ತೊಗೊಂಡಾವ, ನೀಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಥವಾ ಡಿಗ್ರಿ ಕಾಲೇಜಲ್ಲಿ ಇರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಂಡ ಅಂದರೆ ನಾನು ಇಲ್ಲಿ ಮತ್ತೆ ಮಾಡಿಸ್ತೀನಿಲ್ಲ, ಯಾವುದು ಮೆಥಡಾಲಜಿಯಲ್ಲಿ ಮತ್ತೆ ಮಾಡಿಸ್ತೀನಿ ನಾನು ಕ್ಲಾಸ್ನ. ಸೊ ಇಲ್ಲಿ ಎಕ್ಸಾಂಪಲ್ ನಾವು HSTRಗೆ ತೊಗೊಂಡ್ರೆ ನಮ್ಮ ಶಿಕಾರಿಪುರದಲ್ಲೇ ಫೇಮಸ್ ಆಗಿರ್ತಕ್ಕಂಥ ಟೀಚರ್, ಅಂದರೆ ಕಾಮನ್ ಫೇಮಸ್ ಅಲ್ಲ. ಎಕ್ಸಾಂಪಲ್ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ, ಇಲ್ಲೊಬ್ಬ ಟೀಚರ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಟೀಚರ್ ಒಂದು ಹಳ್ಳಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ, ಬಟ್ ಸಿಟಿಯಿಂದ ಹಳ್ಳಿಗೆ ಹೋಗ್ತಾರೆ. ಒಬ್ಬ ಟೀಚರ್ ಸಿಟಿಯಿಂದ ಹಳ್ಳಿಗೆ ಕರೆಸ್ಕೋತಾರೆ ಅಂದರೆ ಅವ್ರ ಕೆಪಾಸಿಟಿ, ಸೊ ಆ ಕೆಪಾಸಿಟಿ ಇರೋ ಟೀಚರ್ ಅವರು ನಮಗೇನು ಮಾಡ್ತಾರೆ, ಇಲ್ಲಿ ಫಿಸಿಕ್ಸನ್ನು ಕ್ಲಾಸ್ ಮಾಡ್ತಾರೆ. ಫಿಸಿಕ್ಸ್ ಕ್ಲಾಸ್ ಮಾಡ್ತಾರೆ. ಆವಾಗ ಪೇಪರ್ ಟಫ್ ಆದರೆ ಅದನ್ನು ಯಾರು ಸ್ಯಾಟಿಸ್ಫೈಡ್ ಮಾಡ್ತಾರೆ? ಈ ಫಿಸಿಕ್ಸ್ ಟೀಚರ್ ಸ್ಯಾಟಿಸ್ಫೈಡ್ ಮಾಡ್ತಾರೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಮ್ಯಾಥ್ಸ್ ಟೀಚರು ಕೂಡ ಅದನ್ನೇನು ಮಾಡ್ತಾರೆ? ಸ್ಯಾಟಿಸ್ಫೈಡ್ ಮಾಡ್ತಾರೆ. ಮ್ಯಾಥ್ಸ್ ನಿಮಗೆ ಮೆಂಟಲ್ ಎಬಿಲಿಟಿ ಇಲ್ಲಿ ಸಿಗತ್ತೆ. ಸೊ ಅದಕ್ಕಿಂತ ನಿಮಗೆ ಹೆಚ್ಚು ಏನು ಈ ಹೈಸ್ಕೂಲಲ್ಲಿ ಇರ್ತಕ್ಕಂಥ ಮ್ಯಾಥ್ಸ್ ಆರ್ PUC ಲೆವೆಲಿಗೆ ಬರ್ತಕ್ಕಂಥ ಮ್ಯಾಥ್ಸ್ ಎಲ್ಲಿ ಸಿಗುತ್ತೆ? ಪೇಪರ್ ಸೆಕೆಂಡಲ್ಲಿ ಸಿಗುತ್ತೆ. ಹಾಗಾದರೆ ಪೇಪರ್ ಸೆಕೆಂಡಲ್ಲಿ ನಿಮಗೆ ನಾಲೆಡ್ಜ್ ಏನಾಗಿರುತ್ತೆ? ಇನ್ ಡೆಪ್ತ್ ಇರುತ್ತೆ. ಸೇಮ್ ಸಬ್ಜೆಕ್ಟ್ಗಳೇ ಜನರಲ್ ಇನ್ GK ಪೇಪರಲ್ಲಿ ನಿಮಗೆ ಹೈಸ್ಕೂಲ್ನ ಒಳಗಡೆ ಇರುತ್ತೆ. ಈಗ ಒಂದು ಪೇಪರಲ್ಲಿ ಯಾವ ಪ್ರಶ್ನೆ ಕೇಳಿದ್ರೂ ಕೂಡ ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮೊಂದು ಎಕ್ಸಾಂಪಲ್ ಕೊಟ್ಟಿರೋದು ನಾನು. ನಮ್ಮ HSTRಗೆ ಫಿಸಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ HSTRಗೆ ಫಿಸಿಕಲ್ ಸೈನ್ಸು ಆರ್ GPSTRಗೆ ಆರ್ PSTRಗೆ ಏನೇನು ಆ ಮೆಥಡಾಲಜಿ ಇದೆ ಇದೇ ಪ್ಲಾನಲ್ಲಿ ಮಾಡಿರೋದು ಸ್ನೇಹಿತರೆ. ಮತ್ತು ಇಲ್ಲಿ ಸರ್ ಮೆಥಡಾಲಜಿ ಸೆಕೆಂಡಲ್ಲಿ ನೀವು ಮಾಡಲ್ವಾ ಸರ್? ಪಕ್ಕ ಮಾಡ್ತೀನಿ ನಾನು. ಇಲ್ಲೇನು ಮಾಡ್ತೀವಿ ಅಂದರೆ ಇಲ್ಲಿ ಫಿಸಿಕಲ್ ಸೈನ್ಸ್ ಏನು ಆ ಟಾಪ್ ಟೀಚರ್ ಇದ್ದಾರಲ್ಲ, ಆ ಫಿಸಿಕ್ಸ್ ಮಾಡ್ತಕ್ಕಂತಹ ಆರ್ ಮ್ಯಾಥ್ಸ್ ಮಾಡ್ತಕ್ಕಂಥ ಟಾಪ್ ಟೀಚರ್ಸ್ಗಳಿದಾರಲ್ಲ, ಅವ್ರ ಜೊತೆಗೆ ನಂದು ಕಾಂಪೋಸಿಟ್ ಕ್ಲಾಸ್ ಇರುತ್ತೆ. ಶಂಕರ್ ಸರ್ದು ಕಾಂಪೋಸಿಟ್ ಕ್ಲಾಸ್ ಇರುತ್ತೆ. ಈ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಗಳು ಅಥವಾ ಇನ್ನು ಫ್ಯೂಚರಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ
ನಾವೇ ಇಮ್ಯಾಜಿನೇಷನ್ ಮಾಡಿ ಲೈವ್ ಕ್ಲಾಸಸ್ಗಳನ್ನು ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಕಾಂಪೋಸಿಟ್ ಕ್ಲಾಸ್ ಏನಿರುತ್ತೆ ಅಂದರೆ ಲೈವ್ ಕ್ಲಾಸಸ್ಗಳು. ಹಾಗಾಗಿ ಅವನು ಎಲ್ಲಿ ಹೇಗೆ ಕ್ವಶನ್ ಪೇಪರ್ ಅದು ತೆಗೆದ್ರೂ ಕೂಡ ನಿಮಗೆ ಕ್ವಶನ್ಸ್ಗಳು ಮಿಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಪ್ರಶ್ನೆಗಳು, ಆ ಥರ ನಿಮಗೆ ಆ್ಯಪ್ ಕೊಡಬೇಕು ಅಂತ ನಮ್ಮ ಆ್ಯಪ್ ಏನಾಗಿದೆ ಸ್ವಲ್ಪ ಲೇಟಾಗಿದೆ ಸ್ನೇಹಿತರೆ. ಫಸ್ಟ್ ನೋಡಿ, ನೀವು ನನ್ನ ಜನರಲ್ ಸೈನ್ಸೇ ನಿಮಗೆ ಸೆಕೆಂಡ್ ಪೇಪರ್ನ ಕ್ಲಿಯರ್ ಮಾಡಿ ಕೊಡುತ್ತೆ. ಇನ್ ಕೇಸ್ ಮಿಸ್ ಆತಪ್ಪ ಅಂದರೆ ಇಲ್ಲಿ ಫಿಸಿಷಿಯನ್ಸ್ಗಳನ್ನೇ ಇಟ್ಟಿದ್ದೀವಿ ನಾವು. ಈ ಫಿಸಿಷಿಯನ್ಸ್ಗಳು ಅದನ್ನೇನು ಮಾಡ್ತಾರೆ, ರೆಡಿ ಮಾಡಿ ಕೊಡ್ತಾರೆ. ಬಟ್ ಈ ಫಿಸಿಷಿಯನ್ಸ್ಗಳು ರೆಡಿ ಮಾಡಲಿಕ್ಕೆ ಏನು ಆ ಫೌಂಡೇಶನ್ ಯಾರು ಹಾಕಿರ್ತಾರೆ, ಶಂಕರ್ ಸರ್ ಹಾಕಿರ್ತಾರೆ. ಫೌಂಡೇಶನ್ ಆದ ನಂತರ ಮತ್ತೆ ಶಂಕರ್ ಸರ್ ಇವ್ರ ಜೊತೆಗೆ ಕಾಂಪೋಸಿಟ್ ಕ್ಲಾಸಿಗೆ ಬರ್ತಾರೆ. ಹಾಗಾಗಿ ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಅದರ್ ಆ್ಯಪ್ ದ ಕ್ಲಾಸಸ್ಗಳಿಗೂ ಸಾಧನಾ ಶಂಕರ್ ಅಕಾಡೆಮಿಯ ಆ್ಯಪ್ ದ ಕ್ಲಾಸಸ್ಗಳಿಗೂ ಈ ಥರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಕ್ಸಾಂಪಲ್, ನಾನು ಈಗ ಒಂದು HSTRಗೆ ಸಂಬಂಧಪಟ್ಟಂಥ ಒಂದು ಕ್ಲಾಸನ್ನು ಮಾತ್ರ, ಈಗ PC ಸರ್, PC ಕೂಡ ಅಷ್ಟೇ. ನಾನು PC ಏನು ಮಾಡ್ತೀನಿ ಅಂದರೆ ಜನರಲ್ ಸೈನ್ಸ್ ಕ್ಲಾಸಸ್ಗಳನ್ನು ತೊಗೊಂಡು ಲಾಸ್ಟಿಗೆ ಜಸ್ಟ್ ಒಂದು 100 to 200 ಕ್ವಶನ್ಸ್ ನಿಮಗೆ ಅಲ್ಲೇ ಕ್ಲಿಯರ್ ಎವ್ರಿಡೇ ಲೈಫಲ್ಲಿ ಸರ್ ಇಷ್ಟು ಈಸಿನ ಅನ್ಬೇಕು, ಆ ಲೆವೆಲಿಗೆ ನಿಮಗೆ ಕನ್ಫರ್ಮ್ ಮಾಡಿ ಆಲ್ರೆಡಿ 1000 ಮೇಲೆ ಪೊಲೀಸ್ಗಳನ್ನು ನಾವು ಶಿಕಾರಿಪುರದಲ್ಲೇ ಮಾಡಿದ್ದೀವಿ ಸ್ನೇಹಿತರೆ. ಹಾಗಾಗಿ ಅಲ್ಲೇನು ಪೊಲೀಸ್ಗಳಾಗಿದ್ದಾರೆ ಅವ್ರೇನು ತುಂಬ ಡಿಸ್ಟಿಂಕ್ಷನ್ಸ್ ಹುಡುಗರಲ್ಲ. ತುಂಬ ಕಷ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪೊಲೀಸ್ ಯೂನಿಫಾರ್ಮನ್ನು ಹಾಕಿಸಿ ಖುಷಿ ಪಡ್ತಾ ಇರತಕ್ಕಂಥ ಜೀವ ಸ್ನೇಹಿತರೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಆಸ್ಪಿರೆಂಟ್ಸಿಗೆ ಏನು ಅವ್ರೇನು ಕೊಟ್ಟಿರ್ತಕ್ಕಂಥ ಹಣಕ್ಕೆ ಡಬಲ್ ತ್ರಿಬಲ್ ಏನು ಅದು ಹೇಳ್ತಾರಲ್ಲ ಸ್ಕ್ವೇರ್ ರೂಟ್ನ ಲೆಕ್ಕ ಮಾಡ್ತಾ ಹೋಗ್ತೀವಲ್ವ, ಆ ಥರ ಅವರಿಗೆ ನಾಲೆಡ್ಜ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಯಾವ್ದು ಮಾಡಿದೆ ಅಂದರೆ ಸಾಧನಾ ಶಂಕರ್ ಅಕಾಡೆಮಿ ಮಾಡಿದೆ ಸ್ನೇಹಿತರೆ. ನೀವು ಆ್ಯಪನ್ನು ಪರ್ಚೇಸ್ ಮಾಡಿ, ಫಸ್ಟ್ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ವೀಡಿಯೋಸ್ಗಳು ಎಷ್ಟಿದೆ ಅಂತ ನೋಡಿ. ನೆಕ್ಸ್ಟ್ ನಿಮ್ಮ ಸ್ನೇಹಿತರಿಗೆ ಹೇಳಿ, ನೋಡಿ ನೀವೇನು ನಮಗೆ ದುಡ್ಡು ಕೊಡ್ತೀರಾ, ಈ ದುಡ್ಡು ಮತ್ತೆ ನಿಮಗೆ ಹೊರಗಡೆ ಬರುತ್ತೆ ಸ್ನೇಹಿತರೆ. ಶಂಕರ್ ಸರ್ ಇನ್ನೂ 18 ವರ್ಷ ಆಗಿದೆ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡಿ, ಒಂದು ಸ್ಕೂಟಿಯಲ್ಲೇ ಇವಾಗಲೂ ಕೂಡ ಓಡಾಡ್ತಿದ್ದಾರೆ ಅಂದಮೇಲೆ ಅವ್ರ ದುಡ್ಡು ಎಲ್ಲಿ ಹೋಗಿದೆ, ಏನು ಆಗ್ತಾ ಇದೆ ಅಂತ ನೀವು ಶಂಕರ್ ಸರಿಂದ ಯಾರು ಕಲಿತು ಬಂದಿರ್ತಾರೆ ಆ ಹುಡುಗರಿಗೆ ಕೇಳಿದ್ರೆ ನಿಮಗೆ ಶಂಕರ್ ಸರ್ದ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರಾಗಿ ಸಿಗುತ್ತೆ ಸ್ನೇಹಿತರೆ. ನಾವೆಲ್ಲ ಏನಿಲ್ಲ, ನ್ಯೂಟನ್ ಥರ್ಡ್ ಲಾ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ನಾನು ನಿಮಗೆ ಹೃದಯದಿಂದ ಕೊಟ್ಟರೆ ನೀವು ನನಗೆ ಹೃದಯನೇ ಕೊಡ್ತೀರಂಥ ಕ್ಲಾರಿಟಿ ಇದೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಹೃದಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನೂರಾರು ವಿದ್ಯಾರ್ಥಿಗಳ ಹೃದಯದಲ್ಲಿ ನಾವು ಇದೀವಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಸೆಯಿಂದ ಈ ಕಾಯಕವನ್ನು ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಿಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್, ಈ ಸಿಂಬಲ್ ಬರೆದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಕಾರ್ಬನ್. ನೋಡಿ ಈ ಕ್ಲಾಸ್ನ ನಾನು PC ಇಂದ DC ವರೆಗೂ ಯಾವ ರೀತಿ, ಈಗ PC ಇಂದ ಜನರಲ್ ಸೈನ್ಸಲ್ಲಿ ಹೇಗೆ ಬರುತ್ತೆ, ಮತ್ತು HSTRಗಳಲ್ಲಿ ಹೇಗೆ ಬರುತ್ತೆ, PSTRಲ್ಲಿ ಹೇಗೆ ಬರುತ್ತೆ, GPSTRಲ್ಲಿ ಹೇಗೆ ಬರುತ್ತೆ, ಆ ಆಧಾರದಲ್ಲಿ ಈ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ ನಾನು. ಸಿಂಪಲ್, ಇಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಅಂತ, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್, ಇಟ್ಸ್ ಕಾಂಪೌಂಡ್ ಅಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂಥ ಟಾಪಿಕ್ ನಾನು ಆಲ್ರೆಡಿ ಆ್ಯಪಲ್ಲಿ ಮಾಡಿದ್ದೀನಿ. ಇದು ಕಾರ್ಬನ್ನು ಹೇಗೆ ನೋಡಿ, ಫಸ್ಟ್ ನಾವು ಕಾರ್ಬನ್ ಅಂತ ಅಂದ್ಕೊಂಡ್ರೆ ಕಾರ್ಬನ್ನ ಸಂಕೇತ C, ನೆಕ್ಸ್ಟ್ ಕಾರ್ಬನ್ನ ಪರಮಾಣು ಸಂಖ್ಯೆ 6, ಕಾರ್ಬನ್ನ ಪರಮಾಣು ರಾಶಿ ಸಂಖ್ಯೆ 11ಇಂದ ಸ್ಟಾರ್ಟ್ ಆಗುತ್ತೆ, 12 ಇರುತ್ತೆ, 13 ಇರುತ್ತೆ, 14 ಇರುತ್ತೆ. ಹಾಗಾದ್ರೆ ಕಾರ್ಬನ್ 12 ಇತ್ತು ಅಂದರೆ ಇದು ಸ್ಥಿರವಾಗಿರ್ತಕ್ಕಂಥ ಕಾರ್ಬನ್ದ ಪರಮಾಣು. ಕಾರ್ಬನ್ 14 ನಿಮಗೆಲ್ಲ ಗೊತ್ತಿದೆ, ರೇಡಿಯೋ ಕಾರ್ಬನ್ ಅಂತ ಕರಿತೀವಿ. ಹಾಗಾದರೆ ಒಬ್ಬ ಮನುಷ್ಯನ ದೇಹದಲ್ಲಿ ಕಾರ್ಬನ್ 12 ಇರುತ್ತೆ, ಕಾರ್ಬನ್ 14 ಕೂಡ ಇರುತ್ತೆ. ಬಟ್ ಈ 14 ಡಿಕೆ ಆಗ್ತಕ್ಕಂತಹ, ಈ 14 ಅದು ಕೊಳೆತು ಹೋಗ್ತಕ್ಕಂತಹ, ಕ್ಲಿಯರ್, ಡಿಕೆ ಆಗ್ತಕ್ಕಂತಹ ಅಥವಾ ಅದು ನಶಿಸಿ ಹೋಗ್ತಕ್ಕಂಥ ಸಾಮರ್ಥ್ಯ ಕಾರ್ಬನ್ 12ಗಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾದರೆ ಕಾರ್ಬನ್ 12 ಮತ್ತು ಕಾರ್ಬನ್ 14ಅನ್ನು ಅವನು ಹೋಲಿಕೆ ಮಾಡಿ, ಕಂಪೇರ್ ಮಾಡಿ ಆ ಒಂದು ಜೀವಿಯ ಆಯಸ್ಸನ್ನು ಪತ್ತೆ ಹಚ್ತಾರೆ. ಜೀವಿಯ ಆಯಸ್ಸು, ಏಜನ್ನು ಡಿಟರ್ಮಿನೇಷನ್ ಮಾಡ್ತಾರೆ. 100 ವರ್ಷದ ಹಿಂದೆ ಇತ್ತಾ, 200 ವರ್ಷದ ಹಿಂದೆ ಇತ್ತಾ, 1000 ವರ್ಷದ ಹಿಂದೆ ಇತ್ತಾ, ಈ ಥರ ಜೀವವನ್ನು ಹೊಂದಿರತಕ್ಕಂತಹ, ಆ ಜೀವವನ್ನು ಕಳ್ಕೊಂಡು ಅದರ ಅವಶೇಷಗಳನ್ನು ಉಳಿಸ್ಕೊಂಡಿರ್ತಕ್ಕಂಥ ಆ ಅವಶೇಷಗಳ ಆಯಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಯಾವ ಐಸೋಟೋಪನ್ನು ಬಳಸ್ತೀವಿ, ಕಾರ್ಬನ್ 14ಅನ್ನು ಬಳಸ್ತೀವಿ. ಹಾಗಾದ್ರೆ ಕಾರ್ಬನ್ 14 ಅಂದರೆ ಏನು, ಅದು ಕಾರ್ಬನ್ನ ಒಂದು ಸಮಸ್ಥಾನಿ, ಕಾರ್ಬನ್ಗೆ
ಕಾರ್ಬನ್ 14 ಅಂತಕ್ಕಂಥ ಸಮಸ್ಥಾನಿ ಇದೆ, ಕಾರ್ಬನ್ 13 ಅಂತಕ್ಕಂಥ ಸಮಸ್ಥಾನಿ ಇದೆ. ಈ ಥರ ಆ ಸಮಸ್ಥಾನಿಗಳು ಐಸೋಟೋಪ್ಸ್ ಅಂದರೆ ಏನು, ಐಸೋಬಾರ್ಸ್ ಅಂದರೆ ಏನು, ಐಸೋಟೋನ್ಸ್ ಅಂದರೆ ಏನು, ಅವೆಲ್ಲವೂ ಕೂಡ ಜನರಲ್ ಕ್ಲಾಸಲ್ಲಿ ನಾನು ಮಾಡಿದ್ದೀನಿ. ಜಸ್ಟ್ ನಿಮಗೆ ಈ ಥರ ಕಂಪೇರಿಟಿವ್ ಮಾಡ್ತಾ ಹೋಗ್ತಾ ಇರೋದು ಸ್ನೇಹಿತರೆ. ಓಕೆ, ಹಾಗಾದರೆ ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂದರೆ 6. ಕಾರ್ಬನ್ನ ಪರಮಾಣು ರಾಶಿ ಸಂಖ್ಯೆ ಆಲ್ರೆಡಿ 10 ಇದೆ, 11 ಇದೆ, 12 ಇದೆ, 13 ಇದೆ. ಇದನ್ನೆಲ್ಲ ನಾನು ಅಲ್ಲಿ ಕ್ಲಿಯಾರಿಟಿ ಕೊಡ್ತಾ ಬಂದೀನಿ ನಾನು. ಹಾಗೆ ಈ ಬ್ಯೂಟಿಫುಲ್ ಕಾರ್ಬನ್ ಏನಿದೆಯಲ್ವಾ, ಕಾರ್ಬನ್. ಸೊ ಈ ಕಾರ್ಬನ್ ಯೂನಿವರ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ, ನಮ್ಮ ವಿಶ್ವ ಇದೆಯಲ್ವಾ, ನಮ್ಮ ವಿಶ್ವದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಿದೆ ನಮಗೆ. ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಹೈಡ್ರೋಜನ್. ಮೋರ್ ದೆನ್ 75%, ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ಇದೆ ಬಡ್ಡಿ ಮಗ ಒಂದು. 2ನೇ ಪ್ಲೇಸಲ್ಲಿ ನಮ್ಮ ಯೂನಿವರ್ಸಲ್ಲಿ ಇರತಕ್ಕಂತಹ ಎಲಿಮೆಂಟ್ ಯಾವುದಪ್ಪ ಅಂತ ಕೇಳಿದರೆ ಹೀಲಿಯಂ. 3ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಎಲಿಮೆಂಟ್ ಯಾವುದಪ್ಪ ಅಂದರೆ ಆಕ್ಸಿಜನ್. 4ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಯಾವುದು ಅಂತ ಕೇಳಿದರೆ ಕಾರ್ಬನ್. ಹಾಗಾದರೆ ನಮ್ಮ ಯೂನಿವರ್ಸಲ್ಲಿ ಕಾರ್ಬನ್ ಎಷ್ಟನೇ ಪ್ಲೇಸಲ್ಲಿದೆ ಅಂದರೆ 4th ಪ್ಲೇಸಲ್ಲಿ ಇದೆ. ನೆಕ್ಸ್ಟ್ ನಮ್ಮ ದೇಹಕ್ಕೆ ಬರೋಣ. ನಮ್ಮ ಬಾಡಿಯಲ್ಲಿ ಕಾರ್ಬನ್ ಎಷ್ಟು ಪ್ರಮಾಣದಲ್ಲಿದೆ ಅಂತ, ನಮ್ಮ ದೇಹದಲ್ಲಿ ಕಾರ್ಬನ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ನಾನು ಹಳೆಯ ವೀಡಿಯೋಗಳಲ್ಲಿ ಕೋಡ್ ವರ್ಡನ್ನು ಹಾಕಿದ್ದೀನಿ ನಾನು. ಹನಿ ಕಾಪಿ ಅಂತ, ಹನಿ ಕಾಪಿ. ಇದನ್ನು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಸಾಕು. ಅಂದರೆ ಸಿಂಪಲ್ ಆಕ್ಸಿಜನ್, ಕಾ ಅಂದರೆ ಕಾರ್ಬನ್, ಅಂದರೆ ಹೈಡ್ರೋಜನ್, ಅಂದರೆ ನೈಟ್ರೋಜನ್, ಅಂದರೆ ಕ್ಯಾಲ್ಸಿಯಂ, ಪಿ ಅಂದರೆ ಫಾಸ್ಫರಸ್. ನೋಡಿ, ನಮ್ಮ ದೇಹದಲ್ಲಿ 99.9% ಎಷ್ಟು ಎಲಿಮೆಂಟ್ಸ್ ಇದೆ ಅಂದರೆ 6 ಎಲಿಮೆಂಟಿಗಿಂತ ನಮ್ಮ ಬಾಡಿ ಆಗಿದೆ. ಹಾಗಾದ್ರೆ ನಮ್ಮ ದೇಹದಲ್ಲಿ ಕಾರ್ಬನ್ನ ಪ್ರಮಾಣ ಎಷ್ಟಿದೆ ಅಂದರೆ, ಸೊ ನಮ್ಮ ಬಾಡಿಯಲ್ಲಿ ಕಾರ್ಬನ್ 2nd ಪ್ಲೇಸಲ್ಲಿ ಇದೆ. 2nd ಪ್ಲೇಸಲ್ಲಿ ಕಾರ್ಬನ್ ಇದೆ. ಯೂನಿವರ್ಸಲ್ಲಿ 4th ಪ್ಲೇಸಲ್ಲಿ ಇದೆ. ನಮ್ಮ ಬಾಡಿಯಲ್ಲಿ ಎಷ್ಟನೇ ಪ್ಲೇಸಲ್ಲಿದೆ ಅಂದರೆ 2nd ಪ್ಲೇಸಲ್ಲಿ ಇದೆ. ಇಲ್ಲಿನೂ ಮಜಾ ಮಾಡ್ಬೋದು. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಲೋಹ ಯಾವುದು ಅಂತ. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಲೋಹ ಯಾವುದು ನೋಡಿ, ಕ್ಯಾಲ್ಸಿಯಂ ಮತ್ತು ಐರನ್ ಅಂತ ಹಾಕಿದರೆ ಚೆಂಬು. ನಮ್ಮ ಬಾಡಿಯಲ್ಲಿ ನಾಳೆ PC ಗೆ ಕ್ವಶನ್ ರೈಸ್ ಆಗ್ಬೋದು. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಲೋಹ ಯಾವುದು, ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಐರನ್ನು, ಮೆಗ್ನೀಸಿಯಮ್ ಈ ಥರ ಕೊಡ್ತಾನೆ. ಯಾವುದು ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಲೋಹ ಕ್ಯಾಲ್ಸಿಯಂ. ಇದು ಕೂಡ PC ಗೆ ರೈಸ್ ಆಗ್ಬೋದು. ಅಥವಾ ಈ ಆರ್ಡರ್ ಪ್ರಕಾರ ನೀವು ಜೋಡಿಸಿ ಅಂತಕ್ಕಂತಹ ಮಾಹಿತಿಯನ್ನು ನಿಮಗೆ PSTRಗೆ ಕೇಳಬಹುದು. ಅಥವಾ ನಮ್ಮ ಕಾರ್ಬನ್ ಯಾವ ಐಸೋಟೋಪ್ಗೆ ಹೋಲಿಕೆ ಮಾಡಿ ಕಾರ್ಬನ್ ಡೇಟಿಂಗನ್ನು ಮಾಡ್ತಾರೆ, ಅಂದರೆ ನಶಿಸಿ ಹೋದಂತಹ ಜೀವಿಗಳ ಆಯಸ್ಸನ್ನು ನಿರ್ಧಾರ ಮಾಡ್ತಾರೆ, ಅದು PSTRಗೆ ಕೇಳ್ಬೋದು ಸ್ನೇಹಿತರೆ. ಇದ್ರ ಮೇಲೆ ಮತ್ತೆ ಕ್ವಶನ್ ಅರೈಸ್ ಆಗುತ್ತೆ. ಆ ಕ್ವಶನ್ಸ್ಗಳು ಯಾವುದಪ್ಪ ಅಂದರೆ ಸಿಂಪಲ್ GPSTR, HSTRಗೆ ಬರ್ತಾ ಹೋಗುತ್ತೆ. ಆ ಪ್ರಶ್ನೆ ಯಾವುದು? ಯೂನಿವರ್ಸಲ್ಲಿ ಕಾರ್ಬನ್ ಎಷ್ಟು ಪ್ಲೇಸಲ್ಲಿದೆ? 4th ಪ್ಲೇಸಲ್ಲಿ ಇದೆ ಯೂನಿವರ್ಸಲ್ಲಿ. ನಮ್ಮ ಬಾಡಿಯಲ್ಲಿ ಎಷ್ಟನೇ ಪ್ಲೇಸಲ್ಲಿದೆ? 2nd ಪ್ಲೇಸಲ್ಲಿದೆ. ಹಾಗೆ ನಮ್ಮ ಅರ್ತ್ ಕ್ರಸ್ಟಲ್ಲಿ ಎಷ್ಟನೇ ಪ್ಲೇಸಲ್ಲಿದೆ? ನಮ್ಮ ಭೂಮಿ ಮೇಲೆ ಎಷ್ಟನೇ ಪ್ಲೇಸಲ್ಲಿದೆ? ಹಾಗಾದ್ರೆ ನಮ್ಮ ಅರ್ತ್ ಕ್ರಸ್ಟಲ್ಲಿ ನಮ್ಮ ಕಾರ್ಬನ್ ಎಷ್ಟನೇ ಪ್ಲೇಸಲ್ಲಿದೆ ಅಂದರೆ ಹುಡ್ಕೊತ ಹೋದರೆ ಸಿಗೋದೇ ಇಲ್ಲ. ಎಷ್ಟನೇ ಪ್ಲೇಸಲ್ಲಿ ಅಂದರೆ 15th or 16th ಪ್ಲೇಸಲ್ಲಿದೆ. ಕೆಲವು ಬುಕ್ಕಲ್ಲಿ 15th ಇದೆ, ಕೆಲವು ಬುಕ್ಕಲ್ಲಿ 16th ಪ್ಲೇಸಲ್ಲಿದೆ. 0.08% ಇದೆ. ಹಾಗಾದರೆ ನಮ್ಮ ಭೂಮಿಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ನಮ್ಮ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರು ಆಕ್ಸಿಜನ್. ಆಮೇಲೆ ಅಲ್ಯೂಮಿನಿಯಂ ಇದೆ, ಸಿಲಿಕಾನ್ ಇದೆ. ಇವೆಲ್ಲ ನಮ್ಮ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋ ಲೋಹ ಯಾವುದು ಅಂತ ಕೇಳಿದ್ರೆ ಅಲ್ಯೂಮಿನಿಯಂ. ಅರ್ತ್ ಕ್ರಸ್ಟಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಲೋಹ ಯಾವುದು ಅಂದರೆ ಅಲ್ಯೂಮಿನಿಯಂ. ಅವೆಲ್ಲ ಆ ಮೆಟಲ್ಸ್, ನಾನ್ ಮೆಟಲ್ಸ್ ಟಾಪಿಕಲ್ಲಿ ನಿಮಗೆ ಕ್ಲಿಯಾರಿಟಿ ಕೊಟ್ಟಿದ್ದೀನಿ ಸ್ನೇಹಿತರೆ. ನಾನು ಬರೀ ಇಲ್ಲಿ ಕಾರ್ಬನ್ನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಯೂನಿವರ್ಸಲ್ಲಿ 4ನೇ ಪ್ರಮಾಣದಲ್ಲಿ ಸಿಗುತ್ತೆ, ನಮ್ಮ ದೇಹದಲ್ಲಿ 2ನೇ ಪ್ರಮಾಣದಲ್ಲಿ ಸಿಗುತ್ತೆ. ಭೂಮಿಯಲ್ಲಿ ಎಷ್ಟು ಸಿಗುತ್ತೆ ಅಂದರೆ 16ನೇ ಪ್ಲೇಸಲ್ಲಿ ಸಿಗುತ್ತೆ. ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಭೂಮಿಯಲ್ಲಿ ಸಿಗುತ್ತೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಕ್ಕಂತಹ ಈ ಕಾರ್ಬನ್ ಭೂಮಿಯಲ್ಲಿ ನೋಡಿ, ಭೂಮಿಯಲ್ಲಿ ತುಂಬ ಕಡಿಮೆ ಸಿಗುತ್ತೆ. ಆದರೆ ಇಟ್ಸ್ ಅರೈಸಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಂಪೌಂಡ್ಸ್. ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ, ಅತಿ ಹೆಚ್ಚು ಕಾಂಪೌಂಡ್ಸ್ಗಳನ್ನು ಪ್ರಿಪೇರ್ ಮಾಡ್ತಕ್ಕಂತಹ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಕಾರ್ಬನ್. ನೋಡಿ, ಎಕ್ಸಾಂಪಲ್ ಒಂದು ಹಳ್ಳಿಲಿ ತೊಗೊಂಡ್ರೆ, ಒಂದು ಹಳ್ಳಿಲಿ ಒಂದೇ ಕಮ್ಯುನಿಟಿ ಇದೆ, ಎಲ್ಲ ಒಂದೇ ಕಮ್ಯುನಿಟಿಯ ಜನರಿದ್ದಾರೆ ಅಲ್ಲಿ. ಎಕ್ಸಾಂಪಲ್ ಮರಾಠ ಕಮ್ಯುನಿಟಿ ಅಂದರೆ ಒಂದು ಹಳ್ಳಿಲಿ ಫುಲ್ ಮರಾಠ ಕಮ್ಯುನಿಟಿನೇ ಇದ್ದಾರೆ. ಅಲ್ಲಿ ಯಾರೋ ಒಬ್ಬರು ಕುರುಬಾಸ್ ಕಮ್ಯುನಿಟಿ ಇದೆ, ಒಂದೇ ಮನೆ.
ಬಟ್ ಆದರೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರಪ್ಪ ಅಂದರೆ ಆ ಒಂದೇ ಮನೆ ಇರತಕ್ಕಂಥ ವ್ಯಕ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಅದು ಹೆಂಗೆ ಅಂದರೆ ಅವನ ಹವಾ ಹಂಗಿರುತ್ತೆ. ಅವ್ರ ಕಮ್ಯುನಿಟಿ ಕಡಿಮೆ ಇರ್ಬೋದು, ಬಟ್ ಅವನಿಗೆ ಅಲ್ಲಿರ್ತಕ್ಕಂಥ ಜನರ ಜೊತೆಗೆ ಸಂಬಂಧ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಭೂಮಿ ಮೇಲೆ ಕಾರ್ಬನ್ 15ನೇ ಪ್ಲೇಸಲ್ಲಿ ಇರ್ಬೋದು, ಆದರೆ ಬೇರೆ ಇತರೆ ಧಾತುಗಳ ಜೊತೆಗೆ ಸಂಬಂಧಗಳನ್ನು ಮಾಡಿಕೊಂಡು ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡ್ತಕ್ಕಂಥ ಕೆಪಾಸಿಟಿ ಯಾವುದಕ್ಕಿದೆ ಅಂದರೆ ದಟ್ ಈಸ್ ದ ಕಾರ್ಬನ್ನಿಗಿದೆ. ಹಾಗೆ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ಕಾಂಪೌಂಡ್ಗಳನ್ನು, ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡ್ತಕ್ಕಂಥ ಈ ಕಾರ್ಬನ್ನ ಗುಣ ಏನು, ವಿಶೇಷತೆ ಏನು, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾರ್ಬನ್ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ಸಂಯುಕ್ತಗಳನ್ನ, ಅಂದರೆ ನಮ್ಮ ಭೂಮಿಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಕೂಡ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಅಂದರೆ ಅದಕ್ಕೆ ತನ್ನದೇ ಆಗಿರತಕ್ಕಂಥ ವಿಶೇಷ ಗುಣಗಳಿದೆ. ಆ ವಿಶೇಷ ಗುಣಗಳು ಯಾವುದು ಅಂದರೆ ಫಸ್ಟ್ ಒಂದು ದಟ್ ಈಸ್ ಕೆಟನೀಕರಣ ಅಂತ ಕರಿತೀವಿ. ಕೆಟನೀಕರಣ, ಇಂಗ್ಲೀಷಲ್ಲಿ ಕೆಟನೇಷನ್ ಅಂತ ಕರಿತೀವಿ. ಕೆಟನೀಕರಣ, ಇವೆಲ್ಲ ಗೂಟದ ಪ್ರಶ್ನೆಗಳು. ಸೆಕೆಂಡ್, ಎರಡನೇದು ದಟ್ ಈಸ್ ಸಮಾಂಗತೆ ಅಂತ ಕರಿತೀವಿ. ಸಮಾಂಗತೆ ಇಂಗ್ಲೀಷಲ್ಲಿ ಇದನ್ನು ಐಸೋಮರ್ಸ್ ಅಂತ ಕರಿತೀವಿ. ಐಸೋಮರ್ಸ್. ಇನ್ನೊಂದು ಮೂರನೇ ಗುಣ ಇದೆ, ದಟ್ ಈಸ್ ದ ಟೆಟ್ರಾವೇಲೆನ್ಸಿ ಅಂತ. ಚತುರ್ವೇಲೆನ್ಸಿ. ನೋಡಿ, ಈ ಮೂರು ವಿಶೇಷ ಗುಣಗಳು ಕಾರ್ಬನ್ಗೆ ಇರೋದರಿಂದ ಕಾರ್ಬನ್ ನಮ್ಮ ಭೂಮಿ ಮೇಲೆ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಕೂಡ, 15th ಪ್ಲೇಸಲ್ಲಿ ಸಿಕ್ಕರೂ ಕೂಡ, ಇಟ್ಸ್ ಅರೈಸಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಂಪೌಂಡ್ಸ್. ಈ ಮೂರು ವಿಶೇಷ ಗುಣಗಳು ಕಾರ್ಬನ್ಗೆ ಇರೋದರಿಂದ ಕಾರ್ಬನ್ ನಮ್ಮ ಭೂಮಿ ಮೇಲೆ ಏನು ಮಾಡುತ್ತೆ ಅಂದರೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಗುಣಗಳ ಬಗ್ಗೆಯೂ ಕೂಡ HSTR PSTRಗೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಪಿ ಸಿಗೆ ಬಂದಿದೆ, ತುಂಬ ಸತಿ ಬಂದಿದೆ ಕ್ವಶನ್ ಇದು. ಕಾರ್ಬನ್ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ ಅಂದಮೇಲೆ ಕಾರ್ಬನ್ನ ವಿಶೇಷ ಗುಣ ಏನು? ಐಸೋಬಾರ್ಸ್, ಐಸೋಟೋಪ್ಸ್, ಐಸೋಮರ್ಸ್, ಐಸೋಡಯಾಫರ್ಸ್ ಅಂತ ಕೊಡ್ತಾನೆ. ಆವಾಗ ಐಸೋಮರ್ಸ್. ಈ ಕೆಳಕಂಡ ಕಾರ್ಬನ್ನ ವಿಶೇಷ ಗುಣದಿಂದ ಕಾರ್ಬನ್ ಭೂಮಿ ಮೇಲೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ. ಅವಾಗ ಬೇರೆ ಬೇರೆ ಕೊಡ್ತಾನೆ, ಅವನ ಬೇರೆ ಬೇರೆ ಆಪ್ಷನ್ ಕೊಡ್ತಾನೆ. ಐಸೋಬಾರ್ಸ್, ಐಸೋಟೋನ್ಸ್, ಐಸೋಮರ್ಸ್, ಕೆಟನೇಷನ್. ಎ ಈಸ್ ರೈಟ್, ಎ ಬಿ ಈಸ್ ರೈಟ್, ಎ ಸಿ ಈಸ್ ರೈಟ್, ಡಿ ಸಿ ಈಸ್ ರೈಟ್. ಕ್ಲಿಯರ್? ಈ ಥರ ಕ್ವಶನ್ಸ್ಗಳು ಬರುತ್ತೆ. ಆವಾಗ ಏನೂ ರೈಟ್, ಸಿನೂ ರೈಟು, ಇದು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಕೆಟನೇಷನ್ ಅಂದರೆ ಏನು? ಕಾರ್ಬನ್ನ ವಿಶೇಷ ಗುಣ ಆಗಿರ್ತಕ್ಕಂಥ ಕಾರ್ಬನ್ನ ವಿಶೇಷ ಆರ್ ಅನನ್ಯ ಗುಣ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಅಂತ ಕರಿತೀವಿ. ಆ ಕಾರ್ಬನ್ನ ವಿಶೇಷ ಗುಣ ಒಂದು ಕೆಟನೀಕರಣ ಅಂತ ಕರಿತೀವಿ. ಇದು ಕಾರ್ಬನ್ನಿಗೆ ಈ ಗುಣ ಇರೋದ್ರಿಂದ ಕಾರ್ಬನ್ ಬಹುತೇಕ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ. ಕೆಟನೀಕರಣ. ಏನು ಕೆಟನೀಕರಣ? ನೋಡಿ, ಕಾರ್ಬನ್ನ ಪರಮಾಣು ಸಂಖ್ಯೆ 6, ಇದರ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಮೊನ್ನೆ ನಾನು ನಮ್ಮ ಯೂಟ್ಯೂಬಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋದು ಹೇಗೆ ಅಂತ ಹಾಕಿದ್ದೀನಿ, ನೋಡ್ಕೊಳ್ಳಿ. ಆ್ಯಪಲ್ಲಿ ಅದಕ್ಕಿಂತಲೂ ಚೆನ್ನಾಗಿ ಡಿಸೈನಲ್ಲಿ ಕಲಿಸಿದ್ದೀನಿ. ಅದು ಅವಾಗ ಮಾಡಿರೋ ವೀಡಿಯೋನ ಮತ್ತೊಂದು ಸತಿ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ಕಾರ್ಬನ್ಗೆ 6 ಪರಮಾಣು ಸಂಖ್ಯೆ ಇದೆ ಅಂದರೆ ಇದರ ಎಲೆಕ್ಟ್ರಾನ್ ವಿನ್ಯಾಸ 1s2 ಇರುತ್ತೆ, 2s2 ಇರುತ್ತೆ, ನೆಕ್ಸ್ಟ್ 2p2 ಇರುತ್ತೆ. ಇದು ಫಸ್ಟ್ ಕವಚ, ದಂಡಪಿಂಡ. ಇದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಹಾಗಾದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನೇ ನಾವೇನಂತ ಕರಿತೀವಿ? ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಈ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಏನು ಮಾಡ್ತಾವೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಆ ಕಡೆ ಜಂಪ್ ಆಗೋಕ್ಕೆ ಅಥವಾ ಎಳ್ಕೊಳ್ಳಿಕ್ಕೆ ಏನೋ ಕಿತಾಪತಿ ಎಲೆಕ್ಟ್ರಾನ್ಗಳವು. ಹಾಗಾಗಿ ಈ ವೇಲೆನ್ಸಿ ಎಲೆಕ್ಟ್ರಾನ್ಗಳು 4 ಇದೆ. 4 ವೇಲೆನ್ಸಿ ಎಲೆಕ್ಟ್ರಾನ್ ಇರೋದ್ರಿಂದ ಇದನ್ನು ಚತುರ್ವೇಲೆನ್ಸಿ ಅಂತ ಕರಿತೀವಿ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ 4 ಎಲೆಕ್ಟ್ರಾನ್ಗಳನ್ನು ಹೀಗೆ ಬರ್ಕೊಳ್ತೀನಿ ನಾನು. 1, 2, 3 ಆ್ಯಂಡ್ 4 ಎಲೆಕ್ಟ್ರಾನ್. ಸರ್, ಇನ್ನು 2 ಎಲೆಕ್ಟ್ರಾನ್ ಅವು ಒಳಕವಚದಲ್ಲಿದ್ದಾವೆ, ಅವು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಲ್ಲ. ಹಾಗಾಗಿ ಯಾವುದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅದನ್ನು ನಾನು ಇಲ್ಲಿ ತೋರಿಸಿಲ್ಲ ನಿಮಗೆ. ಯಾವುದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ ಅಷ್ಟು ಎಲೆಕ್ಟ್ರಾನ್ಸ್ಗಳನ್ನು, ಆ ವೇಲೆನ್ಸಿ ಎಲೆಕ್ಟ್ರಾನ್ಸ್ಗಳನ್ನು ಕಾರ್ಬನ್ನ ಸುತ್ತ ಬರೆದೀನಿ ಸ್ನೇಹಿತರೆ ನಾನು. ನೆಕ್ಸ್ಟ್ ಇನ್ನೊಂದು ಕಾರ್ಬನನ್ನು ಬರಿತೀನಿ. ಇನ್ನೊಂದು ಕಾರ್ಬನ್ನ ಕಥೆನೂ ಅಷ್ಟೇ. 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್. ಇನ್ನೊಂದು ಕಾರ್ಬನ್ ತಗೋ, ಎಷ್ಟಾರೆ ಕಾರ್ಬನ್ ತಗೋ ನೀನು. 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್. ನೋಡಿ, ನಾನು ಈ ಆ್ಯಪಲ್ಲಿ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಏನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂದರೆ ವಾಟ್ ಈಸ್ ಅಯಾನಿಕ್ ಬಾಂಡ್, ವಾಟ್ ಈಸ್ ಕೋಲೆಂಟ್ ಬಾಂಡ್, ವಾಟ್ ಈಸ್ ಹೈಡ್ರೋಜನ್ ಬಾಂಡ್, ವಾಟ್ ಈಸ್ ಮೆಟಾಲಿಕ್ ಬಾಂಡ್ ಅಂತಂದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ನಾನು ಅಲ್ಲಿ. ಜನರಲ್ ಸೈನ್ಸಲ್ಲಿ ಹೇಳಿದ್ದೀನಿ, ಮತ್ತು ನೀವು ಮೆಥಡಾಲಜಿಗೆ ಹೋಗೋ ಅವಶ್ಯಕತೆ ಇಲ್ಲ.
ಓಕೆ, ಇಲ್ಲಿ ನೋಡಿ, ಇಲ್ಲಿ ಎರಡು ಥರ ನೋಡಿ. ಒಂದು ಎಲಿಮೆಂಟ್ ಇದೆ, ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟಿಗೆ, ಒಂದು ಪರಮಾಣು ಇನ್ನೊಂದು ಪರಮಾಣುಗೆ ಸಂಪೂರ್ಣ ಎಲೆಕ್ಟ್ರಾನ್ ಕೊಟ್ಟೇ ಬಿಡ್ತು, ಅಯಾನಿಕ್ ಬಾಂಡ್. ಕೊಡಲ್ಲಪ್ಪ, ಹಂಚ್ಕೊಂಡು ಬಿಸ್ನೆಸ್ ಮಾಡೋಣ, ಎಲೆಕ್ಟ್ರಾನ್ನ ಹಂಚ್ಕೊಂತು ಸಹಕಾರ, ದಟ್ ಈಸ್ ಸಹ ವೇಲೆನ್ಸಿ ಬಾಂಡ್. ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಳ್ಳೋದ್ರಿಂದ ಸಹ ವೇಲೆನ್ಸಿ ವೇಲೆಂಟ್ ಬಾಂಡ್ ಅಂತ ಕರಿತೀವಿ. ಈ ಕಾರ್ಬನ್ ಏನು ಮಾಡುತ್ತೆ, ಈ ಕಾರ್ಬನ್ಗೆ ಒಂದು ಎಲೆಕ್ಟ್ರಾನ್ ಕೊಡುತ್ತೆ, ಈ ಕಾರ್ಬನ್ ಒಂದು ಎಲೆಕ್ಟ್ರಾನ್, ಎರಡೂ ಕೂಡ ಎಲೆಕ್ಟ್ರಾನ್ ಏನು ಮಾಡ್ಕೋತಾವ, ಒಂದಕ್ಕೊಂದು ಬಿಟ್ಟು ಕೊಡಲ್ಲ, ಶೇರ್ ಮಾಡ್ಕೊಂಡು ಒಂದು ಬಾಂಡ್, ಒಂದು ಬಂಧ, ಒಂದು ಸಂಬಂಧನ ಮಾಡ್ಕೊಳ್ಳುತ್ತೆ. ಈ ಥರ ಎಲೆಕ್ಟ್ರಾನ್ ಹಂಚಿಕೆಯಿಂದ ಆಗ್ತಕ್ಕಂಥ ಬಾಂಡ್ ಏನಿದೆಯಲ್ವಾ, ಈ ಬಾಂಡಿಗೆ ನಾವೇನಂತ ಕರಿತೀವಿ, ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಕಾರ್ಬನ್ ಜೊತೆಗೆ ಎಲೆಕ್ಟ್ರಾನ್ ಹಂಚ್ಕೊಂಡು ಬಾಂಡ್ ಮಾಡ್ಕೊಳ್ತು. ಈ ಥರ ಕಾರ್ಬನ್ಗಳೇನು ಮಾಡುತ್ತೆ ಅಂದರೆ ತಮ್ಮಲ್ಲೇ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಕೋವಲೆಂಟ್ ಬಾಂಡನ್ನು ಮಾಡಿಕೊಂಡು ಲಾಂಗ್ ಚೈನ್, ಉದ್ದ ಸರಪಳಿಯನ್ನು ಮಾಡ್ಕೊಳ್ಳುತ್ತೆ. ಆ ಉದ್ದ ಸರಪಳಿ ಮಾಡ್ಕೊಳ್ತಕ್ಕಂಥ ದಟ್ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಕೆಟನೇಷನ್ ಅಂತ ಕರಿತೀವಿ. ಇಟ್ ಫಾರ್ಮ್ ಎ ಚೈನ್. ಕಾರ್ಬನ್ ಏನು ಮಾಡುತ್ತೆ, ಇನ್ ಬಿಟ್ವೀನ್ ಕಾರ್ಬನ್ ಆಟಮ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್, ಕಾರ್ಬನ್ ಪರಮಾಣುಗಳ ಮಧ್ಯೆ ಎಲೆಕ್ಟ್ರಾನ್ಗಳು ಹಂಚಿಕೊಂಡು ಟು ಫಾರ್ಮ್ ಎ ಚೈನ್, ಕಾರ್ಬನ್ ಪರಮಾಣುಗಳ ಮಧ್ಯೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಸಹವೇಲೆನ್ಸಿ ಬಂಧ ಮಾಡಿಕೊಂಡು ಸರಪಳಿಗಳನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ. ಈ ಒಂದು ಕಾರ್ಬನ್ನ ವಿಶೇಷ ಗುಣಕ್ಕೆ ನಾವೇನಂತ ಕರಿತೀವಿ, ಕೆಟನೇಷನ್ ಅಂತ ಕರೀತಾರೆ. ಇಲ್ಲಿ ಗೂಟ ಹೊಡಿತಾನೀಗ, ಈ ಕೆಳಕಂಡ ಯಾವುದು ಕೆಟನೀಕರಣ? ಆಪ್ಷನ್ ಎ ಕೊಡ್ತಾನವ. ಕಾರ್ಬನ್ ಪರಮಾಣು ಹೈಡ್ರೋಜನ್ ಪರಮಾಣುಗಳ ಜೊತೆಗೆ ಸಂಬಂಧವನ್ನು ಮಾಡಿಕೊಳ್ಳುವುದು. ಬಿ, ಕಾರ್ಬನ್ ಪರಮಾಣುಗಳು ಕಾರ್ಬನ್ ಜೊತೆಗೆ ಮತ್ತು ಆಕ್ಸಿಜನ್ ಜೊತೆಗೆ ಸಂಬಂಧಗಳನ್ನು ಮಾಡಿಕೊಳ್ಳುವುದು. ಸಿ, ಕಾರ್ಬನ್ ಪರಮಾಣುಗಳ ಜೊತೆ ಇತರೆ ಯಾವುದೇ ಧಾತುಗಳೊಂದಿಗೆ ಸಂಬಂಧಗಳನ್ನು ಮಾಡಿಕೊಳ್ಳುವುದು. ಡಿ, ಕಾರ್ಬನ್ ಪರಮಾಣುಗಳೊಂದಿಗೆ ಮಾತ್ರ ಸಂಬಂಧಗಳನ್ನು ಮಾಡಿಕೊಳ್ಳುವುದು. ನೋಡಿ, ಕೆಟನೇಷನ್ ಅಂದರೆ ಕಾರ್ಬನ್ ಎಲೆಕ್ಟ್ರಾನ್ ಇನ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್, ಅಂದರೆ ಕಾರ್ಬನ್ ಪರಮಾಣುಗಳ ಮಧ್ಯೆ ಮಾತ್ರ ಎಲೆಕ್ಟ್ರಾನ್ ಹಂಚಿಕೆಯಿಂದ ಆಗ್ತಕ್ಕಂಥ ಬಾಂಡಿಗೆ ನಾವೇನಂತ ಕರಿತೀವಿ, ಕಾರ್ಬನ್ ಪರಮಾಣುಗಳು ತಮ್ಮಲ್ಲೇ ಎಲೆಕ್ಟ್ರಾನ್ ಹಂಚಿಕೊಂಡು ಏನು ಸರಪಳಿಯನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ, ಕೆಟನೇಷನ್. ಹಾಗಾದರೆ ಕೆಟನೇಷನ್ ಅಂದರೆ ಓನ್ಲಿ ಇನ್ ಬಿಟ್ವೀನ್ ಕಾರ್ಬನ್ ಆಟಮ್ ಹ್ಯಾವಿಂಗ್ ಎ ಬಾಂಡ್ ಈಸ್ ನೋನ್ ಆಸ್ ಕೆಟನೇಷನ್. ಕೆಟನೀಕರಣ ಅಂದರೆ ಕಾರ್ಬನ್ ಪರಮಾಣು ಇನ್ನೊಂದು ಕಾರ್ಬನ್ ಪರಮಾಣುವಿನ ಜೊತೆಗೆ ಬಂಧ ಮಾಡಿಕೊಂಡ್ರೆ ಮಾತ್ರ ಕೆಟನೇಷನ್, ಬೇರೆ ಜೊತೆಗೆ ಬಂಧ ಮಾಡಿಕೊಂಡ್ರೆ ದಟ್ ಈಸ್ ನಾಟ್ ಎ ಕೆಟನೇಷನ್. ಕ್ಲಿಯರ್? ಇದು ಕ್ಲಿಯಾರಿಟಿನ ಯಾವುದು ಕೊಡುತ್ತೆ ಅಂದರೆ ನಮ್ಮ ಸಾಧನಾ ಶಂಕರ ಅಕಾಡೆಮಿ ಕೊಡುತ್ತೆ ಸ್ನೇಹಿತರೆ. ಈ ಥರ ಕೆಟನೇಷನಲ್ಲಿ ದೇ ಆರ್ 3 ಟೈಪ್ಸ್ ಇದೆ. ಕಾರ್ಬನ್ ಪರಮಾಣುಗಳ ಜೊತೆಗೆ ಈ ಥರ ಬಂಧಗಳನ್ನು ಮಾಡ್ಕೊಂಡು ಸ್ಟ್ರೈಟ್ ಹೋದರೆ ಇದಕ್ಕೆ ಸ್ಟ್ರೈಟ್ ಚೈನ್ ಅಂತ ಕರಿತೀವಿ, ನೇರ ಸರಪಳಿ ಅಂತ ಕರಿತೀವಿ, ನೇರ ಸರಪಳಿ. ಇದೇ ಕಾರ್ಬನ್ ಪರಮಾಣುಗಳು ಈ ಥರ ಬಾಂಡ್ ಮಾಡ್ಕೋತಾ ಬರ್ತಾವೆ. ಎಕ್ಸಾಂಪಲ್ 3 ಇದೆ, ಇಲ್ಲಿ 6 ಇದೆ, ಇಲ್ಲೂ ಕೂಡ 7 ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಈ ಥರ ಒಂದು ಚೇಂಜ್ ಆಯ್ತು. ಈಗ ಏನು ಚೇಂಜ್ ಆಯಿತು? ಸೊ ಇದು ನೇರ ಸರಪಳಿ ಇತ್ತು, ಇದು ನೇರ ಆಯಿತು ಮತ್ತು ಬ್ರಾಂಚ್ ಆಯಿತು, ಕವಲು ಹೊಡಿತು. ಇದಕ್ಕೆ ಬ್ರಾಂಚೆಡ್ ಚೈನ್ ಅಂತ ಕರಿತೀವಿ, ಕವಲು ಸರಪಳಿ ಅಂತ ಕರಿತೀವಿ, ಕವಲು ಸರಪಳಿ. ಇನ್ನೊಂದಿದೆ ಕ್ಲೋಸ್ಡ್ ಚೈನ್ ಅಂತ. ಹೇಗೆ? ಎಕ್ಸಾಂಪಲ್ ಸಿ ಇದೆ, ಹೊಡಿ ಹಲ್ಗೆ ಸಿ, ಕ್ಲೋಸ್ ಆಯ್ತು. ಈಗ ಇಲ್ಲಿ ಒಳಗಡೆ ನಿಂತ್ಕೊಂಡ್ರೆ ಹೊರಗಡೆ ಎಲ್ಲೂ ಬರೋಕ್ಕೆ ಜಾಗ ಇಲ್ಲ. ಇದಕ್ಕೆ ಮುಚ್ಚಿದ ಸರಪಳಿ, ರಿಂಗ್ ಚೈನ್ ಆರ್ ಕ್ಲೋಸ್ಡ್ ಚೈನ್ ಅಂತ ಕರಿತೀವಿ. ದಿ ಆರ್ 3 ಟೈಪ್ಸ್ ಆಫ್ ಕೆಟನೇಷನ್, 1, 2 and 3. ಕೇಳ್ಬೋದಲ್ವಾ ಎಕ್ಸಾಮಲ್ಲಿ? ಇನ್ ದಿಸ್ ಬಿಲೋ ವಿಚ್ ಈಸ್ ನಾಟ್ ಕೆಟನೇಷನ್? ದಟ್ ಈಸ್ ಈ ಥರ ಒಂದು ಚೈನ್ ಕೊಡ್ಬೋದು, ಈ ಥರ ಒಂದು ಚೈನ್ ಕೊಡ್ಬೋದು, ಈ ಥರ ಒಂದು ಚೈನ್ ಕೊಡ್ಬೋದು, ಕಟ್ ಕೊಡ್ಬೋದು. ಕ್ಲಿಯರ್? ಆವಾಗ ಯಾವುದು ಕೆಟನೇಷನ್ ಅಲ್ಲ? ಅಥವಾ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು ಅವನು, CH3 ಇದು ಕೆಟನೇಷನ್ನ ಯಾವ ವಿಧ ಅಂತ ಕೇಳ್ಬೋದು. ದಟ್ ಇಸ್ ದ ಬ್ರಾಂಚ್ಡ್ ಚೈನ್. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಬ್ರಾಂಚ್ ಆಗಿದೆ, ಸ್ಟ್ರೈಟ್ ನೇರ ಸರಪಳಿ, ಕ್ಲೋಸ್ ಆಗಿದೆ. ನೋಡಿ, ಇದು ಕೆಟನೇಷನ್ನ ಯಾವ ಸರಪಳಿ, ಯಾವ ಕ್ಲೋಸ್ ಇದೆ. ಇದು ಹೆಕ್ಸೇನ್ ಅಂತ ಕರಿತೀವಿ ನಾವು, ಸೈಕ್ಲೋಹೆಕ್ಸೇನ್ ಅಂತ. ಇದು ಮುಚ್ಚಿದ ಸರಪಳಿ. ಈ ಥರ ಕೆಟನೇಷನ್ ಅಂದರೆ ಒಂದು ಕಾರ್ಬನ್ ಪರಮಾಣು ಇನ್ನೊಂದು ಕಾರ್ಬನ್ ಪರಮಾಣು ಜೊತೆಗೆ ಏನು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಬಂಧಗಳನ್ನು ಮಾಡ್ಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕೆಟನೇಷನ್. ಈ ಗುಣ ಇರೋದ್ರಿಂದ ಕಾರ್ಬನ್ ನೋಡಿ, 2 ಪರಮಾಣು ಇತ್ತು, ಕಾರ್ಬನ್ ಒಂದೇ ಇತ್ತು, ಇದ್ರ ಹೆಸರೇ ಬೇರೆ, 2 ಇತ್ತು, ಗುಣ ಬೇರೆ,
ಮೂರಿತ್ತು ಗುಣ ಬೇರೆ, ಕಾರ್ಬನ್ ಒಂದಿತ್ತು ಮೀಥೇನ್, ಕಾರ್ಬನ್ ಎರಡಿತ್ತು ಈಥೇನ್, ಮೂರಿತ್ತು ಪ್ರೋಪೇನ್, ನಾಲ್ಕಿತ್ತು ಬ್ಯೂಟೇನ್, ಐದಿತ್ತು ಪೆಂಟೇನ್, ಪುಡಿ ಮಾಡು ಈಥೇನ್ ಆಯಿತು ಪ್ರೋಪೇನ್ ಆಯಿತು. ಈ ಥರ ಈ ವಿಶೇಷವಾಗಿರ್ತಕ್ಕಂಥ ಕೆಟನೀಕರಣ ಅಂತಕ್ಕಂಥ ಕೆಟನೇಷನ್ ಅಂತಕ್ಕಂತಹ ಗುಣ ಈ ಕಾರ್ಬನ್ ಪರಮಾಣುವಿಗೆ ಇರೋದ್ರಿಂದ ಕಾರ್ಬನ್ ಪ್ರಕೃತಿಯಲ್ಲಿ ಏನು ಮಾಡುತ್ತೆ, ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಬನ್ನ ಗುಣ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಸಮಾಂಗತೆ ಅಂತ ಕರಿತೀವಿ. ಸಮಾಂಗತೆ ಇಂಗ್ಲೀಷಲ್ಲಿ ಐಸೋಮರ್ಸ್ ಅಂತ ಕರಿತೀವಿ. ಐಸೋಮರ್ಸ್ ನೋಡಿ, ಈ ಹೆಡ್ಲೈನ್ಗಳು PC, PSI, SD, FDಗೆ ಬೇಕು. ಒಳಗಡೆ ಮಾಡಿರೋ ಎಕ್ಸ್ಪ್ಲನೇಷನ್ಗಳು PSTR, HSTR, GPSTRಗೆ ಬೇಕು. ಕಾರ್ಬನ್ನ ವಿಷಯ ಅಂದರೆ ಕಾರ್ಬನ್ ಭೂಮಿ ಮೇಲೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಗುಣ ಕೆಟನೇಷನ್, ಸಮಾಂಗತೆ, ಚತುರ್ವೇಲೆನ್ಸಿ. ಡಿ ಆಪ್ಷನ್ ಆಲ್ರೆಡಿ ಔಟ್, ಆಲ್ ಆಫ್ ದೀಸ್ ಅಂತ ಕ್ಲಿಯರ್. ಬಟ್ ಇಲ್ಲಿವರೆಗೂ ಆ ಥರ ಬಂದಿಲ್ಲ. ಬೇರೆ ಬೇರೆ ಗುಣಗಳನ್ನು ಕೊಟ್ಟು ಅವನು ಕೆಟನೇಷನ್ ಹಾಕಿದ್ದಾನೆ, ಬೇರೆ ಬೇರೆ ಗುಣಗಳನ್ನು ಕೊಟ್ಟು ಸಮಾಂಗತೆ ಹಾಕಿದ್ದಾನೆ, ಈ ಥರ ಹಾಕಿದ್ದಾನೆ. ಮುಂದೊಂದು ದಿವಸ ಇನ್ನೂ ಕಾಂಪ್ಲಿಕೇಟೆಡ್ ಪ್ರಶ್ನೆ ಬರ್ಬೋದಲ್ವಾ, ಅದು ಬಂದ್ರೂ ಕೂಡ ಬರಿಬೇಕಪ್ಪ ಅಂತ ನಾವು ಇದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದು ಸ್ನೇಹಿತರೆ. ನೋಡಿ, ಈಗ ಸಮಾಂಗತೆ ಅಂದರೆ ಏನು, ವಾಟ್ ಈಸ್ ಐಸೋಮರ್ಸ್? ಫಸ್ಟ್ ಹೋಗೋಣ ನಾವು. ನೋಡಿ, ಈಗ ಇದು ಕಾರ್ಬನ್ನಿಗೆ ಹೋಗೋದು ಬೇಡ ನಾವು. ಫಸ್ಟ್ ಇದು ಹೈಡ್ರೋಜನ್ ಇದೆಯಲ್ವಾ, ಹೈಡ್ರೋಜನ್ನ ನಂಬರ್ ಇಲ್ಲ, ದಟ್ ಈಸ್ ಪರಮಾಣು ಅಂದರೆ ಪರಮಾಣು ಅಂದರೆ ಸಿಂಗಲ್ ಇರುತ್ತೆ. ಈಗ ಹೈಡ್ರೋಜನ್ದ 2 ಪರಮಾಣು ಹಾಕೋಣ. 2 ಇದು ಹೈಡ್ರೋಜನ್ದ ಅಣು. ದಿಸ್ ಈಸ್ ಎ ಆಟಮ್, ದಿಸ್ ಈಸ್ ಎ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್, ದಿಸ್ ಇಸ್ ಎ ಆಟಮಿಕ್ ಫಾರ್ಮ್ ಆಫ್ ಹೈಡ್ರೋಜನ್, ದಿಸ್ ಈಸ್ ಎ ಮಾಲಿಕ್ಯುಲರ್ ಫಾರ್ಮ್ ಆಫ್ ಹೈಡ್ರೋಜನ್. ಇದು ಹೈಡ್ರೋಜನ್ದ ಪರಮಾಣು, ಇದು ಹೈಡ್ರೋಜನ್ದ ಅಣು. ಸಾರಿ, ಇನ್ನೂ ಜಾಸ್ತಿ ಇದ್ದರೆ ಇರಲಿ ಬಿಡೆಯಾ, H ಅಂದರೆ 10H2. 10 20 ಹೈಡ್ರೋಜನ್ದ ಪರಮಾಣುಗಳಿದಾವ. ಹಾಗಾದ್ರೆ ಇದು ಅಣುನೇ. 2ಕ್ಕಿಂತ ಹೆಚ್ಚು ಪರಮಾಣುಗಳು ಒಟ್ಟಿಗೆ ಇದ್ದರೆ ಅದಕ್ಕೇನಂತ ಕರಿತೀವಿ ನಾವು, ಅಣು. 1000 ಇರಲಿ, ಅಣು. ಹಾಗಾದ್ರೆ ಇದು ಸಿಂಪಲ್ ಪರಮಾಣು, ಇದು ಹೈಡ್ರೋಜನ್ದ ಪರಮಾಣು, ಇದು ಹೈಡ್ರೋಜನ್ದ ಅಣು. ಹಾಗಾದ್ರೆ ನಮಗೆ ಪರಮಾಣು ಅಂದರೆ ಕ್ಲಿಯಾರಿಟಿ ಇದೆ, ಅಣು ಅಂದರೆ ಕ್ಲಿಯಾರಿಟಿ ಇದೆ. ಇನ್ನೂ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಇತ್ತಪ್ಪ ಅಂದರೆ ಹೈಡ್ರೋಜನ್ ಯಾರ ಜೊತೆಗೆ ಸೇರುತ್ತೆ, ಆಕ್ಸಿಜನ್ ಜೊತೆಗೆ ಸೇರುತ್ತೆ. ಈ 2 ಎಲಿಮೆಂಟ್ಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ರಾಸಾಯನಿಕವಾಗಿ ಸೇರಿ ಉಂಟಾಗ್ತಕ್ಕಂಥ ನಾವು ಕಾಂಪೌಂಡ್ಸ್ ಅಂತ ಕರಿತೀವಿ, ಸಂಯುಕ್ತ. ಬೇಡ ನಮಗೆ, ಅದು ನಾನು ನಿಮಗೆ ಆ ಕ್ಲಾಸಲ್ಲಿ ಕ್ಲಾಸಸ್ಸೆಲ್ಲ ಅದು ಕ್ಲಿಯಾರಿಟಿ ಕೊಟ್ಟಿದ್ದೀನಿ ನಾನು. ಹಾಗಾದ್ರೆ ಇದು ಅಂದರೆ H2O ನೀರು ಅಂತ, ಇದು ನೀರು. ಹಾಗಾದ್ರೆ ನೀರಿನ ಪರಮಾಣುನೋ ನೀರಿನ ಅಣುನೋ? ಸಾರ್, ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಆಕ್ಸಿಜನ್ ಎಷ್ಟಿದೆ? 1 ಇದೆ. ಒಟ್ಟು 3 ಪರಮಾಣುಗಳನ್ನು ಹೊಂದಿರತಕ್ಕಂಥ ನೀರಿನ ಒಂದು ಬ್ಯೂಟಿಫುಲ್ ಅಣು. 1 ಇದ್ದರೆ ಮಾತ್ರ ಪರಮಾಣು. ಅರ್ಥ ಆಗತ್ತೆ? 1ಕ್ಕಿಂತ ಹೆಚ್ಚು, 2ಕ್ಕಿಂತ ಹೆಚ್ಚು ಎಷ್ಟರೇ ಇರಲಿ ಅದಕ್ಕೆ ಅಂತ ಕರಿತೀವಿ ಅಣು. ಇದು ನೀರಿನ ಅಣು ಸೂತ್ರ, ದಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್. ಹಾಗಾದ್ರೆ ಈ ವಾಟರ್ದ ಮಾಲಿಕ್ಯೂಲ್ಗಳಲ್ಲಿ ಎಷ್ಟು ಆಟಮ್ಸ್ ಇದೆ? ಹೈಡ್ರೋಜನ್ 2 ಆಟಮ್ಸ್ ಇದೆ, ಆಕ್ಸಿಜನ್ದು 1 ಆಟಮ್ಸ್ ಇದೆ. 3 ಆಟಮ್ಗಳು ಸೇರಿ ಒಂದು ಮಾಲಿಕ್ಯೂಲ್ ಆಗಿದೆ. ಹಾಗಾದರೆ ನಿಮಗೆ ಅಣು ಅಂದರೆ ಏನು? ಪರಮಾಣು. ಏಕವಚನ ಅಣು, ಬಹುವಚನ ಪರಮಾಣು ಅಂತ. ಈಗ ನೋಡಿ, ಈಗ ನಾನು ಇದು ಅಣು ಮತ್ತು ಪರಮಾಣು ನಿಮಗೆ ಕ್ಲಿಯಾರಿಟಿ ಸಿಕ್ಕ ಮೇಲೆ ನೆಕ್ಸ್ಟ್ ರಚನೆ ಅಂತ ಬರುತ್ತೆ. ಎಕ್ಸಾಂಪಲ್ H2O, ಇದು ವಾಟರ್ದ ಅಣು ಸೂತ್ರ. ಇದು ಅಣು, ಯಾಕಂದರೆ ಅಣು ಅಲ್ಲ, 3 ಪರಮಾಣು ಇದೆ, ಅಣು ಸೂತ್ರ ಇದು ವಾಟರ್ದ. ಮತ್ತು ಇದರ ರಚನಾ ಸೂತ್ರ, ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೋದಾ? ಎಸ್, ಬರಿಬೋದು. ರಚನಾ ಸೂತ್ರ ಇದೆ, ಇದನ್ನು ಬಿಡಿಸಿ ಬರೆಯೋದಷ್ಟೇ. ಹೆಂಗೆ ಬಿಡಿಸೋದು? ಆಕ್ಸಿಜನ್, ಬ್ಯೂಟಿಫುಲ್, ಒಂದು ಹೈಡ್ರೋಜನ್, ಇನ್ನೊಂದು ಹೈಡ್ರೋಜನ್. ಇವಾಗೆಲ್ಲ ನಿಮಗೆ ವೇಲೆನ್ಸಿ ಕ್ಲಿಯಾರಿಟಿ ಇರಬೇಕು. ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ ಬೇಕು, ಹೈಡ್ರೋಜನ್ ಅದು ಹೇಳ್ತೀನಿ ನಾನು, ಆ್ಯಪಲ್ಲಿ ಹೇಳಿದ್ದೀನಿ, ಇಲ್ಲೂ ಕೂಡ ಹೇಳ್ತೀನಿ ನಾನು. ಇದು ಬಿಡಿಸಿ ನೋಡಿ, ಹೈಡ್ರೋಜನ್ 1 ಇದೆ, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ, ಅದನ್ನು H2O. ದಿಸ್ ಈಸ್ ಎ ಮಾಲಿಕ್ಯುಲರ್ ಫಾರ್ಮುಲಾ, ದಿಸ್ ಈಸ್ ಎ ಸ್ಟ್ರಕ್ಚರಲ್ ಫಾರ್ಮುಲಾ. ಬಿಡಿಸಿ ಬರೆಯೋದನ್ನೇ ನಾವೇನಂತ ಕರಿತೀವಿ? ಅಣು ಸೂತ್ರ ಅಂತ ಕರಿತೀವಿ ಅಷ್ಟೇ. ಮತ್ತೇನು ಅದರಲ್ಲೇನು ವಿಶೇಷತೆ ಏನಿಲ್ಲ. ಓಕೆ, ಈಗ ಅದನ್ನು ನಾವು ಚುಕ್ಕೆ ವಿನ್ಯಾಸದಲ್ಲಿ ಮುಂದೆ ನಾನೇ ಈ ಕ್ಲಾಸನ್ನು ಯೂಟ್ಯೂಬ್ ಕ್ಲಾಸಲ್ಲಿ ನಿಮಗೆ ಕ್ಲಿಯಾರಿಟಿ ಕೊಡ್ತಾ ಬರ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಾವು ಸಮಾಂಗತೆಗೆ ಹೋಗೋಣ. ನೋಡಿ, ಇದು ಕಾರ್ಬನ್ನ ಪರಮಾಣು ಒಂದೇ ಇದೆಯಲ್ವಾ, ದಟ್ ಇಸ್ ಆಟಮ್. ಈಗ ಇದು ಕಾರ್ಬನ್ನ ಅಣು ಸಾರ್, ಇದು ಕಾರ್ಬನ್ನ ಅಣು. ಯಾಕಂದರೆ 2ಕ್ಕಿಂತ ಹೆಚ್ಚಿದೆ, 4 ಇದೆ. ನೆಕ್ಸ್ಟ್ ಇದು ಹೈಡ್ರೋಜನ್ದ ಪರಮಾಣು. ಇದು ಹೈಡ್ರೋಜನ್ದ ಅಣು. ಹಾಗಾದರೆ ಇದು ಫುಲ್ ಫಾರ್ಮುಲಾ ಇದೆಯಲ್ವಾ, ಇದು ಆಟೋಮಿಕ್ ಫಾರ್ಮುಲಾನ ಆರ್ ಮಾಲಿಕ್ಯುಲರ್ ಫಾರ್ಮುಲಾನ? ಸಹಾರ್, 1 ಇದ್ದರೆ ಮಾತ್ರ ಆಟೋಮಿಕ್. 2ಕ್ಕಿಂತ ಹೆಚ್ಚು 14 ಇದೆ ಸರ್,
ಇದು ಅಸು ಅಂದರೆ ಅಣುಸೂತ್ರ. ಇನ್ನೊಂದು ಸತಿ ಬರೀತೀನಿ ನಾನು. ಇದೇನಿದು? ಇದು ಕೂಡ ಅಣುಸೂತ್ರನೇ, ಇದು ಕೂಡ ಅಣುಸೂತ್ರ. ಹಾಗಾದ್ರೆ ಇವೆರಡಕ್ಕೆ ವ್ಯತ್ಯಾಸ ಇದಾವ? ಮತ್ತು ಸೈಜ್ ಅವೆಲ್ಲ ನೋಡೋಕೆ ಹೋಗಬೇಡಿ. ಇಲ್ಲಿ ಕಾರ್ಬನ್ 4 ಇದೆ, ಇಲ್ಲಿ ಕಾರ್ಬನ್ 4 ಇದೆ, ಇಲ್ಲಿ ಹೈಡ್ರೋಜನ್ 10 ಇದೆ, ಇಲ್ಲೂ ಹೈಡ್ರೋಜನ್ 10 ಇದೆ. ಅಣುಸೂತ್ರದಲ್ಲಿ ಯಾವ ರೀತಿಯ ವ್ಯತ್ಯಾಸ ಇಲ್ಲ. ಮತ್ತು ರಚನಾ ಸೂತ್ರ ಬರೆಯೋಣ, ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯೋಣ, ರಚನಾ ಸೂತ್ರ ಬರೆಯೋಣ. ಕ್ಲಿಯರ್? ಸ್ಟ್ರಕ್ಚರಲ್ ಫಾರ್ಮುಲಾ, ರಚನಾ ಸೂತ್ರ, ಎರಡಕ್ಕೂ ರಚನಾ ಸೂತ್ರ ಬರೆಯೋಣ. ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿ, ಕಾರ್ಬನ್ 4 ಇದೆ, 1 2 3 4. ನೆಕ್ಸ್ಟ್ ಹೈಡ್ರೋಜನ್ ಎಷ್ಟಿದೆ? ಸಿಂಪಲ್ ನೋಡೋಣ ಹೈಡ್ರೋಜನ್ ಎಷ್ಟಿದೆ ಅಂತ. ಕ್ಲಿಯರ್? ಹೈಡ್ರೋಜನ್ 1 ಇದೆ, ಹೈಡ್ರೋಜನ್ 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಆಯಿತು. ಸರ್ ಇದು ಹೆಂಗಾಯ್ತು ಸರ್? ನೋಡಿ, ಕಾರ್ಬನ್ನ ಇಲ್ಲೊಂದು ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್, ಈ ಕಾರ್ಬನ್ 1 ಎಲೆಕ್ಟ್ರಾನ್, ಈ ಬಾಂಡ್ ಆಯಿತು. ಕಾರ್ಬನ್ ಹತ್ರ 1 ಎಲೆಕ್ಟ್ರಾನ್ ಇತ್ತು, ಹೈಡ್ರೋಜನ್ ಹತ್ರ 1 ಎಲೆಕ್ಟ್ರಾನ್, ಈ ಬಾಂಡ್ ಆಯಿತು. ಕಾರ್ಬನ್ ಹತ್ರ ಇಲ್ಲೊಂದು ಎಲೆಕ್ಟ್ರಾನ್ ಇತ್ತು, ಟೆಟ್ರಾವೆಲೆನ್ಸಿ ಅಲ್ವಾ, ಇದು ಬಾಂಡ್ ಆಯಿತು. ಕಾರ್ಬನ್ ಎಲೆಕ್ಟ್ರಾನ್ ಬಾಂಡ್ ಆಯಿತು. ಆಮೇಲೆ ಹೇಳ್ತೀನಿ ನಾನು ಅದು. ಕ್ಲಿಯರ್? ಈ ಥರ ಕಾರ್ಬನ್ ತನ್ನ ಸುತ್ತಲಿರ್ತಕ್ಕಂಥ 4 ಎಲೆಕ್ಟ್ರಾನ್ಗಳನ್ನು ಸರ್ ಇದು ಹೆಂಗೆ ಬಳಸ್ಕೊಳ್ತು? ಇಲ್ಲೊಂದು ಬಳಸ್ಕೊಳ್ತು, ಇಲ್ಲೊಂದು ಬಳಸ್ಕೊಳ್ತು, ಇಲ್ಲೊಂದು ಬಳಸ್ಕೊಳ್ತು, ಇಲ್ಲೊಂದು ಬಳಸ್ಕೊಳ್ತು. ಮತ್ತೊಂದು ಹೈಡ್ರೋಜನ್ ನಾನು ಬರ್ತೀನಿ ಅಂದರೆ ಅದಕ್ಕೆ ಇಲ್ಲ, 4 ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಂಡಿದೆ. ಈ ಥರ ಈ ಅಣುಸೂತ್ರವನ್ನು ಬಳಸ್ಕೊಂಡು ಕಾರ್ಬನ್ ಏನು ಮಾಡ್ತು? ಈ ಅಣುಸೂತ್ರನ ತಗೊಂಡು ರಚನಾ ಸೂತ್ರ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಈಗ ಇದ್ರದ್ದು ರಚನಾ ಸೂತ್ರ ಬರಿತಾ ಹೋಗ್ತೀನಿ ನಾನೀಗ. ಇದು ರಚನಾ ಸೂತ್ರ ಹೇಗಿರುತ್ತೆ? ಸಿಂಪಲ್. ಕಾರ್ಬನ್ 1 ಇದೆ, ಕಾರ್ಬನ್ 2 ಇದೆ, ಕಾರ್ಬನ್ 3 ಇದೆ, ಒಡ್ಡಿ ಹಲ್ಗೆ ಕಾರ್ಬನ್ 4 ಇದೆ. ಅಯ್ಯೋ ಇಲ್ಲಿ ನೇರ ಬರೆದಿದ್ನಲ್ಲ, ಓಕೆ ನೇರ ಬರೆದಿದೆ, ಅದಕ್ಕೆ ಇದು ನೇರ ಸರಪಳಿಯ ಹೊಂದಿರತಕ್ಕಂಥ ರಚನಾ ಸೂತ್ರ ಹೇಳ್ತೀನಿ ನಾನದು. ಸೊ ನೆಕ್ಸ್ಟ್ ಇಲ್ಲಿ ಕಾರ್ಬನ್ 4 ಇದೆ, ಇಲ್ಲಿ ನೇರ ಇಲ್ಲ, ಕವಲು ಸರಪಳಿ ಇದೆ. ಕವಲು ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಜನ್. ನಿಮಗೆ ಡೌಟ್ ಇದ್ದರೆ ನೀವು ಕೂಡ ಇಲ್ಲಿ ಚೆಕ್ ಮಾಡಿ, ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಓ ಹೈಡ್ರೋಜನ್ 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 ಕೌಂಟ್ ಮಾಡಿ. ಓ 3 3 9, ಇಲ್ಲೊಂದು 10 ಇದೆ. ನೋಡಿ, ನಾವು ಮತ್ತೆ ಇಲ್ಲಿ ಮುಂದೆ ಕಲಿತಾ ಹೋಗ್ತೀವಿ. ನಾವು ಕಾರ್ಬನ್ 1 ಇದ್ದರೆ ಮೀತ್, 2 ಇದ್ದರೆ ಈತ್, 3 ಇದ್ದರೆ ಪ್ರೋಪ್, 4 ಇದ್ದರೆ ಬ್ಯೂಟ್. ಕಾರ್ಬನ್ 4 ಇದೆ, ಡೈರೆಕ್ಟಾಗಿ ಹೋಗ್ತೀನಿ ನಾನು. ಇದನ್ನು ಬ್ಯೂಟೇನ್ ಅಂತ ಕರಿತೀವಿ, ಇದು ಬ್ಯೂಟೇನ್. ಹಾಗಾದರೆ ಬ್ಯೂಟೇನ್ ಅಣುಸೂತ್ರ ಏನಾಗಿದೆ? ಒಂದೇ ಇದೆ. ಇಟ್ ಕೆನಾಟ್ ಬಿ ಚೇಂಜ್, ಸೇಮ್ ಇದೆ. ಬಟ್ ರಚನಾ ಸೂತ್ರ ಒಂದು ನೇರ ಸರಪಳಿಯ ಬ್ಯೂಟೇನ್ ಇದೆ, ಇನ್ನೊಂದು ಕವಲು ಸರಪಳಿಯ ಬ್ಯೂಟೇನ್ ಇದೆ. ನೇರ ಸರಪಳಿಯ ಬ್ಯೂಟೇನ್ಗೆ ಸಾಮಾನ್ಯ ಬ್ಯೂಟೇನ್ ಅಂತ ಕರಿತೀವಿ. ಕವಲು ಸರಪಳಿಯ ಬ್ಯೂಟೇನ್ಗೆ ನಾವು ಐಸೋ ಬ್ಯೂಟೇನ್ ಅಂತ ಕರಿತೀವಿ. ಐಸೋ ಬ್ಯೂಟೇನ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಇಲ್ಲಿ ಕ್ಲಿಯರಿಟಿ ಸಿಕ್ಕಿದೆ ನಮಗೆ. ಅಣುಸೂತ್ರ ಒಂದೇ ಇದೆ, ರಚನಾ ಸೂತ್ರ ಏನಾಗಿದೆ? ಡಿಫ್ರೆಂಟ್ ಇದೆ, ಬೇರೆ ಇದೆ. ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇದ್ದರೆ ಆ ಒಂದು ಫಿನೋಮಿನಕ್ಕೆ ನಾವೇನಂತ ಕರಿತೀವಿ? ಐಸೋಮರ್ಸ್ ಆರ್ ಸಮಾಂಗತೆ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಿಂಪಲ್, ನಮ್ಮ ಒಟ್ಟಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸಮಾಂಗತೆ ಎಂದರೆ ಸಮಾಂಗತೆ, ಐಸೋಮರ್ಸ್ ಮೀನ್ಸ್ ಸಮಾಂಗತೆ ಅಂದರೆ ಏನು? ಸಿಂಪಲ್, ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಸೇಮ್ ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಈಸ್ ಡಿಫರೆಂಟ್. ಹಸು ಒಬ್ಬಳೇ, ಹಸು ಒಂದೇ, ಅಣುಸೂತ್ರ ಒಂದೇ, ರಚನಾ ಸೂತ್ರ ಬೇರೆ ಬೇರೆ. ಒಂದು ಸಂಯುಕ್ತ ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಸಮಾಂಗತೆ ಅಂತ ಕರಿತೀವಿ. ಎಕ್ಸಾಂಪಲ್ ಬರಬಹುದಲ್ವಾ? ಸಮಾಂಗತೆ ಎಂದರೆ ಆಪ್ಷನ್ ಎ ಪರಮಾಣು ಸಂಖ್ಯೆ ಬೇರೆ ಬೇರೆ, ಆಪ್ಷನ್ ಬಿ ಅಣುಸೂತ್ರ ಬೇರೆ ಬೇರೆ, ಆಪ್ಷನ್ ಸಿ ಅಣುಸೂತ್ರ ಒಂದೇ, ಆಪ್ಷನ್ ಡಿ ರಚನಾ ಸೂತ್ರ ಬೇರೆ ಬೇರೆ. ಎ ಸಿ ರೈಟ್, ಬಿ ಸಿ ರೈಟ್. ನಮಗೆ ಕ್ಲಿಯರಿಟಿ ಇದೆ. ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇದ್ದರೆ ಈ ಕಂಡೀಷನ್ ಇತ್ತು ಅಂದರೆ ಅದಕ್ಕೇನಂತ ಕರಿತೀವಿ? ಸಮಾಂಗತೆ. ಈ ಸಮಾಂಗತೆ ಅಂತಕ್ಕಂಥ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್, ಈ ಸಮಾಂಗತೆಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್, ಒಳ್ಳೆ ಗುಣ ಯಾವುದಕ್ಕಿದೆ ಅಂದರೆ ಕಾರ್ಬನ್ನಿಗಿದೆ. ಕಾರ್ಬನ್ ತನ್ನಲ್ಲೇ ಎಲೆಕ್ಟ್ರಾನ್ ಹಂಚಿಕೊಂಡು ಸರಪಳಿ ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಅದಕ್ಕೆ ಕೆಟನೇಷನ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಇದು ಅಣುಸೂತ್ರ ಒಂದೇ ಇದ್ರೂ ಕೂಡ ಬೇರೆ ಬೇರೆ ರಚನೆಗಳಲ್ಲಿ ಬೇರೆ ಬೇರೆ ರಾಸಾಯನಿಕ ಗುಣಗಳಲ್ಲಿ ಸಿಗ್ತಕ್ಕಂಥ ಕೆಪಾಸಿಟಿ ಇದೆ ಕಾರ್ಬನ್ನಿಗೆ. ಹಾಗಾಗಿ ಸಮಾಂಗತೆ ಇರೋದ್ರಿಂದನೂ ಕೂಡ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ. ಸಾಮಾನ್ಯ ಬ್ಯೂಟೇನ್ ಲಕ್ಷಣಗಳೇ ಬೇರೆ, ನೆಕ್ಸ್ಟ್ ಐಸೋ ಬ್ಯೂಟೇನ್ದ ಲಕ್ಷಣಗಳೇ ಬೇರೆ.
ಸಾಮಾನ್ಯ ಬ್ಯೂಟೆನ್ಗಿಂತ ಐಸೋಬ್ಯೂಟೆನ್ನ ಕ್ರಿಯಾಕಾರತ್ವ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾಕಿರುತ್ತೆ ಅಂತ ಅವೆಲ್ಲವೂ ನಿಮಗೆ ಆ್ಯಪ್ ಕ್ಲಿಯಾರಿಟಿ ಕೊಡ್ತಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಅಣುಸೂತ್ರ ಒಂದೇ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇದ್ದರೆ ಅದಕ್ಕೆ ಸಮಸ್ಥಾನಿ ಇದು ಸಮಾಂಗತೆ ಆರ್ ಐಸೋಟೋಪ್ ಅಂತ ಕರಿತೀವಿ. ಇದು ಪಿ ಸಿಯಿಂದ ಡಿ ಸಿಗೆ ಬರುತ್ತೆ. ನೆಕ್ಸ್ಟ್ ಇದು ಸ್ಟ್ರಕ್ಚರಲ್ ಫಾರ್ಮುಲಾ ಇದೆಯಲ್ವಾ, ಈಗ ಬರಿತೀವಲ್ವ ನಾವು. ಎಕ್ಸಾಂಪಲ್, ನಮ್ಮ ಈ ಸಮಾಂಗತೆ ಅಂತಕ್ಕಂಥದ್ದು ನಮ್ಮ ಹೈಡ್ರೋಕಾರ್ಬನ್ನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಎಕ್ಸಾಂಪಲ್, ಕಾರ್ಬನ್ ಒಂದೇ ಇದ್ದಾಗ ನಾವು 2 ರಚನಾ ಸೂತ್ರ ಬರೀಲಿಕ್ಕೆ ಬರೋದಿಲ್ಲ. ಕಾರ್ಬನ್ 2 ಇದ್ದಾಗ ಮತ್ತೆ 2 ಥರ ರಚನಾ, ನೇರ ಸರಪಳಿ ಮಾತ್ರ ಬರಬಹುದು ನಾವು, ಮತ್ತು ಕೌಲು ಸರಪಳಿ ಬರೆಯೋಕ್ಕೆ ಬರೋದಿಲ್ಲ. ಕಾರ್ಬನ್ 3 ಇದ್ದಾಗಲೂ ಕೂಡ ಬರೆಯೋಕ್ಕೆ ಬರೋದಿಲ್ಲ. ಕಾರ್ಬನ್ 1 ಇದ್ದರೆ ಮೀತ್ ಅಂತ ಕರಿತೀವಿ, 2 ಇದ್ದರೆ ಈತ್, ಅವೆಲ್ಲ ಮುಂದೆ ಹೇಳ್ತೀನಿ. 3 ಇದ್ದರೆ ಮೀತ್ ಅಂತ, ಇದು ಪ್ರೋಪ್ ಅಂತ ಕರಿತೀವಿ. ಮೀಥೇನ್, ಈಥೇನ್, ಪ್ರೋಪೇನ್ ಇವು 3ಕ್ಕೂ ಕೂಡ ಐಸೋಟೋಪ್ಸ್ ಇರೋದಿಲ್ಲ, ಐಸೋಮರ್ಸ್ ಇರೋದಿಲ್ಲ. ಸಮಾಂಗತೆ ಅಂತಕ್ಕಂಥದ್ದು ಇರೋದಿಲ್ಲ. ಸಮಾಂಗತೆ ಸ್ಟಾರ್ಟ್ ಆಗೋದೇ ಎಲ್ಲಿಂದ ಅಂದರೆ ಸಿಂಪಲ್ ಕಾರ್ಬನ್ 4 ಸ್ಟಾರ್ಟ್ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಬ್ಯೂಟೇನ್ ಅಂತ ಕರಿತೀವಿ. ಬ್ಯೂಟೇನ್ಗೆ ಎಷ್ಟು ಐಸೋಟೋಪ್ಸ್ ಇದೆ ಅಂದರೆ ದಡಿದ 2 ಐಸೋಟೋಪ್ಸ್ ಇದೆ. ಒಂದು ನಾರ್ಮಲ್ ಬ್ಯೂಟೇನ್. ಸೊ ಸ್ನೇಹಿತರೆ, ಆಲ್ರೆಡಿ ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ ನೋಡಿ. ಫಸ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದನೇ ಡೈರೆಕ್ಟ್ ಸಾಧನಾ ಶಂಕರ್ ಅಕಾಡೆಮಿ ಅಂತ ಹೊಡೆದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲ ನೀವು ಕನ್ಫ್ಯೂಸ್ ಆಗುತ್ತೆ ಅಂದರೆ ನಮ್ಮ ವೀಡಿಯೋ ಕೆಳಗಡೆ ಏನು ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ಬಳಸ್ಕೊಂಡು ಫಸ್ಟ್ ಆ್ಯಪ್ನ ಒಳಗಡೆ ಎಂಟ್ರಿ ಆದಾಗ ಏನು ದುಡ್ಡು ಹೋಗೋದಿಲ್ಲ ನಿಮಗೆ. ಫಸ್ಟ್ ನೋಡಿ, ನಮ್ಮ ಈ ನಂಬರ್ಗಳಿಗೆ ಕಾಲ್ ಮಾಡಿ. ನಿಮಗೆ ಏನಾದ್ರು ಗೊಂದಲ ಇತ್ತು ಅಂದರೆ ಸೂಪ್ರಮ್ ಸೋ ಇರುತ್ತೆ 100%. ತುಂಬ ಎಫರ್ಟ್ ಹಾಕಿ ಈ ಆ್ಯಪನ್ನು ರಿಲೀಸ್ ಮಾಡ್ತಿದ್ದೀವಿ. ಬಟ್ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿರ್ತಕ್ಕಂಥ ನಮಗೊಂದು ಸ್ಥಾನ ಸಿಗಲಿ ಅಂತಕ್ಕಂಥದ್ದನ್ನು, ದುಡ್ಡು ಮಾಡಬೇಕಂತ ಅಲ್ಲ, ನಮಗೊಂದು ಸ್ಥಾನ ಸಿಗಲಿ ನಿಮ್ಮ ಹೃದಯದಲ್ಲಿ. ಕುವೆಂಪು ಹೇಳಿದ್ದಾನೆ, ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ. ಈ ಥರ ನಾವೊಂದು ದೀಪನ ಹಚ್ಚಿದ್ದೀವಿ, ಆ ದೀಪ ನೀವು ಬೆಳಗ್ರಿ ಅಂತ ಹೇಳ್ತಾ ನೋಡಿ. ನಾರ್ಮಲ್ ಬ್ಯೂಟನ್ ಹೆಂಗಿರುತ್ತೆ ಅಂದರೆ ಸಿ ನೇರ ಸರಪಳಿ ಇರುತ್ತೆ. ಐಸೋಬ್ಯೂಟನ್ ಹೇಗಿರುತ್ತೆ ಅಂದರೆ ಸಿಂಪಲ್ ಕವಲು ಸರಪಳಿ ಇರುತ್ತೆ. ಇದನ್ನು ನಾವು ಮತ್ತು ಹೈಡ್ರೋಜನನ್ನು ಹಾಕೋದು ಮರಿಬಾರ್ದು ನಾವು. ಕ್ಲಿಯರ್? ಹೈಡ್ರೋಜನ್ ಇರುತ್ತೆ. ನಿಮಗೆ HSTR GPSTR ಇಲ್ಲಿ ಈ ಥರ ಹೈಡ್ರೋಜನ್ ಕೊಡೋದಿಲ್ಲ. ಅವ್ನು ಹೆಂಗೆ ಕೊಟ್ಬಿಡ್ತಾನೆ ಅಂದರೆ CH3 ಅಂತ ಕೊಟ್ಬಿಡ್ತಾನೆ. ಕ್ಲಿಯರ್? CH2 ಅಂತ ಕೊಡ್ತಾನೆ, ನೆಕ್ಸ್ಟ್ CH2 ಅಂತ ಕೊಡ್ತಾನೆ, ನೆಕ್ಸ್ಟ್ CH3 ಅಂತಲೂ ಕೊಡ್ತಾನೆ. ಅದು ಹಂಗೂ ಕೊಡ್ಬೋದು. ಇದನ್ನು ಹೆಂಗೆ ಕೊಡ್ತಾನೆ ಅಂದರೆ CH3 ಅಂತ ಕೊಡ್ತಾನೆ, ನೆಕ್ಸ್ಟ್ CH3 ಅಂತ ಕೊಡ್ತಾನೆ, ನೆಕ್ಸ್ಟ್ CH3 ಅಂತ ಕೊಡ್ತಾನೆ. ಕ್ಲಿಯರ್? ಓಕೆ, ಇದ್ರ ಮೇಲೆ ಇಲ್ಲೊಂದು ಹೈಡ್ರೋಜನನ್ನು ಇಡ್ತಾನೆ. ಕ್ಲಿಯರ್? ಅವಾಗ 9 + 10 ಆಗೋದು. ಇದು ನೇರ ಬ್ಯೂಟೇನ್ ಅಂದರೆ ಸಾಮಾನ್ಯ ಬ್ಯೂಟೇನ್. ನಾರ್ಮಲ್ ಬ್ಯೂಟೇನ್ ಇದು ನಡೆದ ಐಸೋಬ್ಯೂಟೇನ್. ಈಗ ನಮಗೆ ಈ ಐಸೋಮರ್ಸ್ ಆರ್ ಸಮಾಂಗತೆ ಅಂತಕ್ಕಂಥ ವಿದ್ಯಮಾನ ಸ್ಟಾರ್ಟ್ ಆಗೋದೇ ಎಲ್ಲಿಂದ? ಈ ಬ್ಯೂಟೇನಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಪೆಂಟೇನ್ಗೂ ಕೂಡ ಇದೆ ನೋಡಿ. ಪೆಂಟೇನ್ ಕಾರ್ಬನ್ 1 2 3 4 5 ಕಾರ್ಬನ್ ಇದ್ದರೆ ಪೆಂಟೇನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಾರ್ಬನ್ 1 ಇದೆ, 2 ಇದೆ, 3 ಇದೆ, 4 ಇದೆ. ಓ ಬ್ಯೂಟಿಫುಲ್, ಇಲ್ಲೊಂದಿದೆ. ಮತ್ತು ಇನ್ನೊಂದು ಐಸೋಟೋಪ್ ಬರುತ್ತೆ ಪೆಂಟೇನ್ಗೆ. ಕಾರ್ಬನ್ 1 ಇದೆ, 2 ಇದೆ, 3 ಇದೆ, 4 ಇದೆ, ಇಲ್ಲೊಂದು 5 ಇದೆ. ಓಕೆ, ಬ್ಯೂಟಿಫುಲ್. ಓಕೆ, ಇಲ್ಲಿ ನಾವು ಏನು ಮಾಡ್ತೀವಿ? H3 H2 ಬಾಂಡ್ ಮಾಡ್ತೀವಿ. ಇಲ್ಲೂ ಕೂಡ ಅಷ್ಟೇ CH3 3 ಹೈಡ್ರೋಜನ್ ಹಾಕ್ತೀವಿ. ಹೈಡ್ರೋಜನ್ ಹಿಂಗೆ ಹಾಕ್ತೀವಿ, ಹಿಂಗೆ ಹಾಕ್ತೀವಿ. ಅದನ್ನು 3 ಅಂತ ಹಾಕ್ತೀವಿ ನಾವು. ಇಲ್ಲೇನು ಮಾಡ್ತೀವಿ? ಇಲ್ಲೂ ಕೂಡ ಅಷ್ಟೇ CH3. ಓಹ್, ಹಾಗಾದರೆ ಇದು ಸಾಮಾನ್ಯ ಪೆಂಟೇನ್, ಇದು ಐಸೋಪೆಂಟೇನ್. ಇನ್ನೊಂದು ಹೊಸದು ಬಂದಿದೆ, ನಿಯೋಪೆಂಟೇನ್. ಹಾಗಾದರೆ ಪೆಂಟೇನ್ಗೆ ಎಷ್ಟು ಐಸೋಮರ್ಸ್ ಫಾರ್ಮ್ಸ್ ಇದೆ ಅಂದರೆ ದೇ ಆರ್ 3 ಐಸೋಮರ್ಸ್ ಫಾರ್ಮ್ ಇದೆ. ಇದೆಲ್ಲ ನಿಮಗೆಲ್ಲಿ ಬರುತ್ತೆ? GPSTR HSTR ಅಲ್ಲಿ ಬರುತ್ತೆ ಸ್ನೇಹಿತರೆ. ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿ ನಿಮ್ಗೆ ಕ್ಲಿಯರಿಟಿ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ನಾವು ಕಾರ್ಬನ್ನ ನಮ್ಮ ಭೂಮಿ ಮೇಲೆ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಕೂಡ ಅತಿ ಹೆಚ್ಚು ಸಂಯುಕ್ತಗಳನ್ನ ಉತ್ಪತ್ತಿ ಮಾಡುತ್ತೆ ಅಂದರೆ ಕಾರ್ಬನ್ಗೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಗುಣಗಳದಾವ. ಆ ವಿಶೇಷ ಗುಣಗಳು ಯಾವುದಪ್ಪ ಅಂತ ಕೇಳಿದ್ರೆ, ಒಂದು ಕೆಟನೇಷನ್, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಐಸೋಮರ್ಸ್. ನೆಕ್ಸ್ಟ್ ಕಾರ್ಬನ್ನ ಚತುರ್ವೇಲೆನ್ಸಿನೂ ಕೂಡ ಅಷ್ಟೇ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಟೆಟ್ರಾವೇಲೆನ್ಸಿ, ಕಾರ್ಬನ್ನ ಚತುರ್ವೇಲೆನ್ಸಿ ಗುಣ ಅಂತ ಕರಿತೀವಿ. ವೇಲೆನ್ಸಿ, ಟೆಟ್ರಾವೇಲೆಂಟ್ ಇನ್ ಕಾರ್ಬನ್. ಆ ಎಲೆಕ್ಟ್ರಾನ್ ಬರೆದಾಗ 1s2 ಬರುತ್ತೆ, 2s2 ಬರುತ್ತೆ, ದಟ್ ಈಸ್ 2p2 ಬರುತ್ತೆ. ಏನು ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ 4 ಎಲೆಕ್ಟ್ರಾನ್ಗಳದಾವಲ್ಲ, ಈ 4 ಎಲೆಕ್ಟ್ರಾನ್ಗಳೂ ಕೂಡ
ಯಾವ ರೀತಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಾಗ್ತವೆ, ಸಿಂಗಲ್ ಎಲೆಕ್ಟ್ರಾನ್ಗಳು ಹೇಗೆ ಆಗತ್ತೆ. ನೀವು ಮೊನ್ನೆ ಮಾಡಿರ್ತಕ್ಕಂಥ ಎಲೆಕ್ಟ್ರಾನ್ ವಿನ್ಯಾಸ ಟಾಪಿಕನ್ನು ನೋಡಿಕೊಂಡ್ರೆ ನಿಮಗೆ ಅಲ್ಲಿ ಕ್ಲಿಯಾರಿಟಿ ಸಿಗುತ್ತೆ ಹೇಗೆ ಚತುರ್ವೇಲೆನ್ಸಿ ಆಗತ್ತೆ ಅಂತ. ಓಕೆ, ಯಾಕಂದರೆ ಎಸ್ ದ ಕೆಪಾಸಿಟಿ ಎಷ್ಟಿದೆ, ಪಿ ದ ಕೆಪಾಸಿಟಿ ಎಷ್ಟಿದೆ ಅವೆಲ್ಲ ನಮಗೆ ಕ್ಲಿಯಾರಿಟಿ ಬೇಕು. ನೋಡಿ, ಈಗ ಎಸ್ ಒಂದು ಆರ್ಬಿಟಲ್ ಇದೆ, ಓಕೆ, ಒಂದು ಕಕ್ಷಕ ಇದೆ, ಅದರಲ್ಲಿ 2 ಎಲೆಕ್ಟ್ರಾನು ಆಪೋಸಿಟ್ ಸೈಡಲ್ಲಿ ಏನಾಗ್ತಾ ಇರುತ್ತೆ, ರಿವಾಲ್ವಿಂಗ್ ಆಗ್ತಾ ಇರುತ್ತೆ. ಪಿನಲ್ಲಿ ಏನಿರುತ್ತೆ, ಪಿನಲ್ಲಿ ನೋಡಿ 2s, ಇಲ್ಲೂ ಕೂಡ ಎಸ್ ಇದು 1s, ಇದು 2s, ಇಲ್ಲೂ ಕೂಡ 2 ಎಲೆಕ್ಟ್ರಾನ್ ಇದೆ, ಆಪೋಸಿಟ್ ಏನಾಗ್ತಾ ಇರುತ್ತೆ, ಸುತ್ತಾ ಇರುತ್ತೆ. ದಟ್ ಇಸ್ 1s 2s2. ಈಗ ಪಿ ನೋಡಿ, ಇಲ್ಲಿ 3 ಆರ್ಬಿಟಲ್ಸ್ ಇದೆ, 3 ಕಕ್ಷಕ. ಇರೋ ಎಲೆಕ್ಟ್ರಾನ್ಗಳು ಎಷ್ಟಿದೆ, 2 ಇದೆ. 2p ಎಷ್ಟಿದೆ, 2 ಇದೆ. ಒಂದರಲ್ಲಿ ಎಲೆಕ್ಟ್ರಾನ್ ಇದೆ, ಇನ್ನೊಂದರಲ್ಲಿ ಎಲೆಕ್ಟ್ರಾನ್ ಇದೆ. ಫಸ್ಟ್ ಸಿಂಗಲ್ ಆಗಿ ಫಿಲ್ ಆಗಿ ಡಬಲ್ ಫಿಲ್ ಆಗಬೇಕು ಅಂತ ಆ ಎಲೆಕ್ಟ್ರಾನ್ ಕಾನ್ಫಿಗರೇಷನಲ್ಲಿ ಹೇಳಿದ್ದೀನಿ. ಈ ಹೆಂಗಿಟ್ಟೆ ಎಕ್ಸಾಂಪಲ್, ಇದು ಸಾಮಾನ್ಯ ಸ್ಥಿತಿಯಲ್ಲಿರ್ತಕ್ಕಂಥ ಕಾರ್ಬನ್ನ ಎಲೆಕ್ಟ್ರಾನ್ ವಿನ್ಯಾಸ. ಈ ಕಾರ್ಬನ್ ರಾಸಾಯನಿಕ ಕ್ರಿಯೆಗೆ ಪಾಲ್ಗೊಳ್ಳಲಿಕ್ಕೆ ರೆಡಿ ಆಯ್ತಪ್ಪ, ರಿಯಾಕ್ಷನ್ ಕೆಮಿಕಲ್ ಇನ್ನೊಂದು ಧಾತು ಜೊತೆಗೆ ಸಂಬಂಧ ಮಾಡ್ಕೊಳ್ಳಿಕ್ಕೆ ರೆಡಿ ಆಯ್ತಪ್ಪ. ಇದಕ್ಕೆ ಎಕ್ಸೈಟೆಡ್ ಫಾರ್ಮ್ ಅಂತ ಕರಿತೀವಿ. ಕಾರ್ಬನ್ ಕ್ರಿಯಾಶೀಲವಾದಾಗ ಏನಾಗುತ್ತೆ ಅಂದರೆ, ಸಿಂಪಲ್ ಈ ದಂಡಪಿಂಡ ಬಿಡಿ, ಇದು ಯಾವುದು 1s2 ಇದೆಯಲ್ವಾ, ದಂಡಪಿಂಡ. ಈಗ 2s ಇದೆಯಲ್ವಾ, 2s ಇದು ಯಾವುದು 2p ಹತ್ರ ಆದರೆ 2 ಎಲೆಕ್ಟ್ರಾನ್ ಇದೆ, ಕ್ಲಿಯರ್. ಹಾಗಾದರೆ 2s ಅಲ್ಲಿ 2 ಎಲೆಕ್ಟ್ರಾನ್ ಇದೆಯಲ್ವಾ, ಕಾರ್ಬನ್ ಕ್ರಿಯಾಶೀಲವಾದಾಗ 2s ಅಲ್ಲಿನ 1 ಎಲೆಕ್ಟ್ರಾನ್ ಎಲ್ಲಿಗೆ ಜಂಪ್ ಆಗತ್ತೆ, 2pಗೆ ಜಂಪ್ ಆಗತ್ತೆ. 2pಗೆ ಜಂಪ್ ಆದಾಗ ನೋಡಿ 1 2 3 4 ಸಿಂಗಲ್ ಎಲೆಕ್ಟ್ರಾನ್ ಆಗ್ತಾವ ಔಟರ್ ಮೋಸ್ಟ್ ಸೆಲ್ಲಲ್ಲಿ. ಇದನ್ನೇ ಏನಂತ ಕರಿತೀವಿ, ಚತುರ್ವೇಲೆನ್ಸಿ ಅಂತ ಕರಿತೀವಿ. ಕ್ಲಿಯರ್. ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ 4 ಸಿಂಗಲ್ ಎಲೆಕ್ಟ್ರಾನ್ಸ್ಗಳಾಗ್ತಾವ. ಆ ಸಿಂಗಲ್ ಎಲೆಕ್ಟ್ರಾನನ್ನು ನಾವೀಗ ಈ ಥರ ಡಿಟರ್ಮಿನೇಷನ್ ಮಾಡ್ತೀವಿ. ಕ್ಲಿಯರ್. ಹಾಗಾದ್ರೆ ಇಲ್ಲಿ ಕ್ವಶನ್ ಕೇಳ್ಬೋದು, ಕಾರ್ಬನ್ ಕ್ರಿಯಾಶೀಲವಾದಾಗ ಯಾವ ಮಟ್ಟದ ಎಲೆಕ್ಟ್ರಾನ್ ಯಾವ ಮಟ್ಟಕ್ಕೆ ಜಂಪ್ ಆಗತ್ತೆ ಅಂತ. 2s ಮಟ್ಟದಲ್ಲಿನ ಎಲೆಕ್ಟ್ರಾನ್ 2p ಮಟ್ಟಕ್ಕೆ ಜಂಪ್ ಆಗಿ, ನೋಡಿ ಇಲ್ಲಿ 2 ಇತ್ತು, ಈ 1 ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಯಿತು. ಜಂಪ್ ಆಗೇನಾಯಿತು, 4 ಸಿಂಗಲ್ ಎಲೆಕ್ಟ್ರಾನ್ಗಳಾದವು. ಈ ವಿಶೇಷ ಗುಣವನ್ನು ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಕಾರ್ಬನ್ಗೆ ಇರೋದ್ರಿಂದ ಕಾರ್ಬನ್ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಫಸ್ಟ್ ಕಾರ್ಬನ್ಗೆ ಕೆಟನೀಕರಣ ಗುಣ ಇದೆ. ದ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಅಂತ ಕರಿತೀವಿ. ಅನನ್ಯ ಗುಣ ಕಾರ್ಬನ್ನ, ಕೆಟನೀಕರಣ, ನೆಕ್ಸ್ಟ್ ಸಮಾಂಗತೆ, ಚತುರ್ವೇಲೆನ್ಸಿ. ಈ ಪ್ರಮುಖ ಗುಣಗಳು ಇರೋದ್ರಿಂದ ನಮ್ಮ ಭೂಮಿ ಮೇಲೆ 15-16ನೇ ಪ್ಲೇಸಲ್ಲಿ ಸಿಕ್ಕರೂ ಕೂಡ ಕಾರ್ಬನ್ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ. ಇಟ್ಸ್ ಅರೈಸಸ್ ಹೈಯೆಸ್ಟ್ ನಂಬರ್ ಆಫ್ ಕಾರ್ಬನ್ ಕಾಂಪೌಂಡ್ಗಳನ್ನು. ದೇ ಆರ್ 3 ಮೇನ್ ಫ್ಯೂಚರ್ಸ್ ಆರ್ ವರ್ಸಟೈಲ್ ನೇಚರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಕಾರ್ಬನ್ ವಿಶೇಷವಾಗಿರ್ತಕ್ಕಂಥ ಈ ಗುಣ ಇರೋದ್ರಿಂದ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುತ್ತೆ ಅಂದಮೇಲೆ ಇಡೀ ಜಗತ್ತನ್ನು ಈ ಸಂಯುಕ್ತಗಳು ಇವತ್ತು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡಿದೆ. ಏನು ಹಿಡ್ಕೊಂಡಿದೆ? ಪ್ಲಾಸ್ಟಿಕ್ ಇದೇ ಸಂಯುಕ್ತಗಳಿಂದ ಆಗಿರ್ತಕ್ಕಂಥದ್ದು, ಪೆಟ್ರೋಲ್ ಇದೇ ಸಂಯುಕ್ತಗಳನ್ನು ಆಗ್ತಾ ಇರ್ತಕ್ಕಂಥದ್ದು, ಫ್ಯಾರ್ ಆ್ಯಂಡ್ ಲವ್ಲಿ ಇದೇ ಸಂಯುಕ್ತಗಳನ್ನು ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ನೀವೇನು ಈ ಜಗತ್ತಲ್ಲಿ ಅತಿ ಹೆಚ್ಚು ಜೀವನವನ್ನು ಮಾಡಲಿಕ್ಕೆ ಬಳಸ್ತಾ ಇರತಕ್ಕಂಥ ವಸ್ತುಗಳು ಯಾವ ಸಂಯುಕ್ತಗಳಿಂದ ಆಗಿರುತ್ತೆ? ಕಾರ್ಬನ್ ಸಂಯುಕ್ತಗಳಿಂದನೇ ಆಗಿರುತ್ತೆ. ಆ ಕಾರ್ಬನ್ ಸಂಯುಕ್ತಗಳನ್ನು ಕೊಡ್ತಕ್ಕಂಥ ಕಾರ್ಬನ್ದ ಒಂದು ವಿಶೇಷ ಗುಂಪಿದೆ, ಒಂದು ಟಾಪಿಕ್ ಇದೆ. ಆ ಟಾಪಿಕ್ಕನ್ನೇ ನಾವೇನಂತ ಕರಿತೀವಿ ಅಂದರೆ ಹೈಡ್ರೋ ಕಾರ್ಬನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹೈಡ್ರೋ ಕಾರ್ಬನ್ಸ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕೂಡ ಹೈಡ್ರೋ ಕಾರ್ಬನ್ಸ್. ನೋಡಿ, ಹೈಡ್ರೋ ಇಲ್ಲೇ ಇದೆ, ಹೈಡ್ರೋ ಕಾರ್ಬನ್ಸ್. ಕ್ಲಿಯರ್. ಕೆಲವು ಹುಡುಗರು ನಮ್ಮ ಆರ್ಟ್ಸ್ ಕಾಮರ್ಸ್ ಹುಡುಗರು ಈ ಜನರಲ್ ಸೈನ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದು ಅದೇ ಅಂದ್ಕೊಂಡ್ಬಿಡ್ತಾರೆ. ಇದು ಬೇರೆ ಸ್ನೇಹಿತರೆ. ನೋಡಿ, ಕಾರ್ಬೋ ಅಂದರೆ ಕಾರ್ಬನ್, ಹೈಡ್ರೋ ಅಂದರೆ ಹೈಡ್ರೋಜನ್, ಏಟ್ಸ್ ಅಂದರೆ ಆಕ್ಸಿಜನ್. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ನಿಂದ ಆಗಿರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್. ಬಟ್ ಇದು ಹಾಗಲ್ಲ, ಹೈಡ್ರೋಜನ್ ಮತ್ತು ಕಾರ್ಬನ್ನಿಂದ ಆಗಿರ್ತಕ್ಕಂತಹ ಹೈಡ್ರೋಜನ್ ಮತ್ತು ಕಾರ್ಬನ್ನಿಂದ ಆಗಿರ್ತಕ್ಕಂಥ ಸಂಯುಕ್ತಗಳಿಗೆ ನಾವೇನಂತ ಕರಿತೀವಿ? ಹೈಡ್ರೋ ಕಾರ್ಬನ್ಸ್ ಅಂತ ಕರಿತೀವಿ. ಹೈಡ್ರೋ ಕಾರ್ಬನ್ಸನ್ನು ಮೇನ್ಲಿ ಕ್ಲಾಸಿಫೈಡ್, ದೇ ಆರ್ 2 ಟೈಪ್ಸ್. 2 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ ನಾವು ಹೈಡ್ರೋ ಕಾರ್ಬನ್ಸನ್ನು. ಒಂದು ತೆರೆದ ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್, ಒಂದು ತೆರೆದ ಸರಪಳಿಯನ್ನು ಹೊಂದಿರತಕ್ಕಂತಹ ಹೈಡ್ರೋಕಾರ್ಬನ್. ಕ್ಲಿಯರ್. ಇನ್ನೊಂದು ಮುಚ್ಚಿದ ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್, ಇನ್ನೊಂದು ಮುಚ್ಚಿದ ಸರಪಳಿಯನ್ನು ಹೊಂದಿರತಕ್ಕಂತಹ ಹೈಡ್ರೋಕಾರ್ಬನ್.
ಮುಚ್ಚಿದ ಸರಪಳಿಯನ್ನು. ಇದು ಒಂದು ಓಪನ್ ಚೈನ್ ಹೈಡ್ರೋಕಾರ್ಬನ್, ಇನ್ನೊಂದು ಕ್ಲೋಸ್ಡ್ ಚೈನ್ ಹೈಡ್ರೋಕಾರ್ಬನ್ ಆರ್ ರಿಂಗ್ ಚೈನ್ ಹೈಡ್ರೋಕಾರ್ಬನ್. ದೇ ಆರ್ 2 ಟೈಪ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ಇದೆ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಕೂಡ ಒಂದ್ಸತಿ PC ಎಕ್ಸಾಮಲ್ಲಿ ಅರೈಸ್ ಆಗಿದೆ. ಹೈಡ್ರೋಕಾರ್ಬನ್ಗಳಲ್ಲಿ ಎಷ್ಟು ವಿಧ? 2 ವಿಧ. ನಮ್ಮ ಹುಡುಗರು ಆಲ್ಕಿನ್ ಚೆನ್ನಾಗಿ ಓದಿ ಎಲ್ಲೋ ಬಿದ್ದು ಓಕೆ 3 ವಿಧ 4 ವಿಧ 5 ವಿಧ. ನೋ, ಮೇನ್ಲಿ ಹೈಡ್ರೋಕಾರ್ಬನ್ನ ಎಷ್ಟು ವಿಧದಲ್ಲಿ ವರ್ಗೀಕರಣ ಮಾಡ್ಕೊಳ್ತಾರೆ? 2 ವಿಧ. ಒಂದು ತೆರೆದ ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್, ಇನ್ನೊಂದು ಮುಚ್ಚಿದ ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್. ಈ ತೆರೆದ ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್ ಏನಿದೆ, ಇದನ್ನು ನಾವು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್. ಇದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂತ ಕೇಳಿದರೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಹೇಳ್ತೀನಿ ನಾನು. ತೆರೆದ ಸರಪಳಿ ಅಂದರೆ ಇಲ್ಲಿ ಯಾವುದು ಎಲ್ಲ ಓಪನ್ ಇರ್ತಾವೆ. ಓಪನ್ ಅಂದರೆ ಸಿಂಪಲ್ ಹಿಂಗೆ ಕಾರ್ಬನ್ 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 ಓಪನ್ ಇರ್ತಾವೆ. ಕಾರ್ಬನ್ 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 ಕವಲು ಓಪನ್ ಇರ್ತಾವೆ, ಓಪನ್. ಮುಚ್ಚಿದ ಸರಪಳಿ ಅಂದರೆ ಕಾರ್ಬನ್ 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 ಕ್ಲೋಸ್ ಆಯ್ತು. ಇಲ್ಲಿ ಕಾರ್ಬನ್ 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 ಕ್ಲೋಸ್ ಆಯಿತು. ಈ ಥರ ಕ್ಲೋಸ್ ಆಗಿರ್ತಕ್ಕಂಥ ಹೈಡ್ರೋಕಾರ್ಬನ್ಗಳ ಸರಪಳಿನೂ ಇದೆ, ಓಪನ್ ಆಗಿರ್ತಕ್ಕಂಥ ಹೈಡ್ರೋಕಾರ್ಬನ್ಗಳ ಸರಪಳಿ ಇದೆ. ಈ ಥರ ಓಪನ್ ಆಗಿರ್ತಕ್ಕಂಥ ಹೈಡ್ರೋಕಾರ್ಬನ್ನ ಸರಪಳಿ, ಒಂಥರ ಮುಚ್ಕೊಂಡಿರ್ತಕ್ಕಂಥ ಹೈಡ್ರೋಕಾರ್ಬನ್ನ ಸರಪಳಿ ಅಂತ ಹೈಡ್ರೋಕಾರ್ಬನ್ನಲ್ಲಿ ನಾವು ಎಷ್ಟು ವಿಧದಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ? 2 ವಿಧದಲ್ಲಿ ಏನು ಮಾಡ್ತೀವಿ? ವರ್ಗೀಕರಣ ಮಾಡ್ಕೊಳ್ತೀವಿ ಸ್ನೇಹಿತರೆ. ಈಗ ಫಸ್ಟ್ ಸ್ಟೆಪ್ ಏನಿದೆ ಅಲ್ವಾ, ಏನು ತೆರೆದ ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್ ಏನಿದೆ, ತೆರೆದ ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಕ್ಲಿಯರ್? ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್. ಆಲಿ ಅಂದರೆ ಏನು? ಸಿಂಪಲ್. ಆಲಿ ಅಂದರೆ ಸೇಮ್ ಡೆಫಿನಿಷನ್, ತೆರೆದ. ಫ್ಯಾಟ್ ಅಂದರೆ ಕೊಬ್ಬು. ಫ್ಯಾಟ್ ಅಂದರೆ ಏನು? ಕೊಬ್ಬು. ಓಕೆ, ನ್ಯಾಚುರಲ್ ಫ್ಯಾಟ್ಸ್, ಕೊಬ್ಬು. ನೋಡಿ, ಕೊಬ್ಬಿನಿಂದ ಪಡೆಯುವ ತೆರೆದ ಸರಪಳಿಯನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್ಗೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ನೋಡಿ, ಇಟ್ಸ್ ಅಕ್ಕರ್ ಇನ್ ನ್ಯಾಚುರಲ್ ಫ್ಯಾಟ್ಸ್. ಇದಕ್ಕೆ ಯಾವ ಚೈನ್ ಇರುತ್ತೆ? ಓಪನ್ ಚೈನ್ ಇರುತ್ತೆ. ಓಪನ್ ಚೈನನ್ನು ಹೊಂದಿರತಕ್ಕಂತಹ ನಿಸರ್ಗದ ಕೊಬ್ಬಿನಿಂದ ಪಡಿತಕ್ಕಂಥ ಹೈಡ್ರೋಕಾರ್ಬನ್ಗಳಿಗೆ ನಾವೇನಂತ ಕರಿತೀವಿ? ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಫರ್ದರ್ ಕ್ಲಾಸಿಫೈಡ್, ದೇ ಆರ್ 2 ಟೈಪ್ಸ್. ಮತ್ತು ಈ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ನ 2 ವಿಧದಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಒನ್ ಈಸ್ ಸ್ಯಾಚುರೇಟೆಡ್ ಪರ್ಯಾಪ್ತ ಹೈಡ್ರೋಕಾರ್ಬನ್, ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಎರಡನೇದು ದಟ್ ಇಸ್ ದ ಸಿಂಪಲ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಅಪರ್ಯಾಪ್ತ ಹೈಡ್ರೋಕಾರ್ಬನ್. ನೋಡಿ, ಪರ್ಯಾಪ್ತ ಅಂದರೆ ಸಂತೃಪ್ತ ಅಂತ, ನಾನು ತೃಪ್ತಿ ಇದ್ದೀನಿ ಅಂತ, ಸಂತೃಪ್ತ. ಓಕೆ, ಅಪರ್ಯಾಪ್ತ ಅಂದರೆ ನನಗೆ ತೃಪ್ತಿ ಇಲ್ಲ, ಅಸಂತೃಪ್ತ, ನನಗೆ ಮತ್ತಿನ್ನೂ ಬೇಕು ಅಂತ, ಮತ್ತೆ ನನಗಿನ್ನೂ ಬೇಕು ಅಂತ. ಏನು ಸರ್ ಇದು ಸಂತೃಪ್ತ? ಏನು ಸರ್ ಅಸಂತೃಪ್ತ? ಯಾವುದರಿಂದ ಸಂತೃಪ್ತ ಆಗಿದೆ, ಯಾವುದರಿಂದ ಅಸಂತೃಪ್ತ ಆಗಿದೆ? ಇದನ್ನು ಇಂಗ್ಲೀಷಲ್ಲಿ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಸ್ಯಾಚುರೇಟೆಡ್. ಇದನ್ನು ನಾವು ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಇದು ಯಾವುದರಿಂದ ಸ್ಯಾಚುರೇಷನ್ ಆಗಿದೆ? ತೃಪ್ತಿಯಾಗಿದೆ. ಇದು ಯಾವುದರಿಂದ ಅನ್ಸ್ಯಾಚುರೇಷನ್ ಆಗಿದೆ? ಸೊ ಸಿಂಪಲ್. ನಾವು ಅದನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗಬೇಕಪ್ಪ ಅಂದರೆ ನಮಗೆ ಗೊತ್ತಿರಬೇಕು, ಕಾರ್ಬನ್ ಅತ್ಯಂತ ಹೊರ ಕವಚದಲ್ಲಿ 1, 2, 3, 4 ಎಲೆಕ್ಟ್ರಾನ್ ಇದೆ. ಇನ್ನೊಂದು ಕಾರ್ಬನ್ ಅತ್ಯಂತ ಹೊರ ಕವಚದಲ್ಲಿ 1, 2, 3, 4 ಎಲೆಕ್ಟ್ರಾನ್ ಇದೆ. ನೋಡಿ, ಕಾರ್ಬನ್ನ ಈ ಪರಮಾಣುವಿನ ಎಲೆಕ್ಟ್ರಾನ್ ಸೇರಿ ಒಂದು ಬಾಂಡ್ ಮಾಡ್ಕೊಳ್ಳುತ್ತೆ. ಒಂದು ಬಾಂಡ್ ಆಯಿತು. ಈ ಬಾಂಡಿಗೆ ಏನಂತ ಕರಿತೀವಿ? ಸಿಂಗಲ್ ಬಾಂಡ್ ಅಂತ ಕರಿತೀವಿ. ಈ ಬಾಂಡಿಗೆ ಏನಂತ ಕರಿತೀವಿ? ಸಿಂಗಲ್ ಬಾಂಡ್. ಕನ್ನಡದಲ್ಲಿ ಏಕಬಂಧ ಅಂತ ಕರಿತೀವಿ. ನೋಡಿ, ಎಕ್ಸಾಂಪಲ್ ಬರ್ಬೋದಲ್ವಾ? ಒಂದು ಕಾರ್ಬನ್ ಪರಮಾಣುಗಳು ಏಕಬಂಧವನ್ನು ಮಾಡ್ಕೊಳ್ಬೇಕಪ್ಪ ಅಂದರೆ ಎಷ್ಟು ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಆಗತ್ತೆ? ಎಷ್ಟು ಎಲೆಕ್ಟ್ರಾನ್? 2 ಎಲೆಕ್ಟ್ರಾನ್ ಅಥವಾ ಒಂದು ಜೊತೆ ಎಲೆಕ್ಟ್ರಾನ್, 1 ಪೇರ್ ಆಫ್ ಎಲೆಕ್ಟ್ರಾನ್ ಆರ್ 2 ಎಲೆಕ್ಟ್ರಾನಿಂದ ಯಾವ ಬಾಂಡ್ ಆಗುತ್ತೆ? ಸಿಂಗಲ್ ಬಾಂಡ್ ಆಗುತ್ತೆ. ಓಕೆ, ಇನ್ ಕೇಸ್ ದ್ವಿಬಂಧ, ಡಬಲ್ ಬಾಂಡ್ ಮಾಡ್ಕೊಳ್ಬೇಕಪ್ಪ, ಏನಿಲ್ಲ, ಇಲ್ಲೊಂದು ಎಲೆಕ್ಟ್ರಾನ್ ಇದೆಯಲ್ವಾ, ಇಲ್ಲೊಂದು ಎಲೆಕ್ಟ್ರಾನ್, ಈ ಎಲೆಕ್ಟ್ರಾನ್ ತೆಗೆದುಬಿಡುತ್ತೆ. ಈ 2 ಎಲೆಕ್ಟ್ರಾನ್ ಬಳಸ್ಕೊಂಡು ಇನ್ನೊಂದು ಬಾಂಡ್ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ಈ ಕಾರ್ಬನ್ ಏನಿದೆ, ಇಲ್ಲೇನಿದೆ, ಇಲ್ಲದು ಮತ್ತೆ ಎಲೆಕ್ಟ್ರಾನ್ ಇಲ್ಲದೇ ಇರೋದ್ರಿಂದ ಮತ್ತಿನ್ನು ಇಲ್ಲಿ ಯಾವುದು ಬೇರೆ ಎಲಿಮೆಂಟ್ಗಳನ್ನು ಸೇರಿಸ್ಕೊಳ್ಳೋಕೆ ಬರೋದಿಲ್ಲ ಅದಕ್ಕೆ. ಹಾಗಾಗಿ ದ್ವಿಬಂಧ ಅಂದರೆ ಏನಾಗುತ್ತೆ? ಒಟ್ಟು 4 ಎಲೆಕ್ಟ್ರಾನ್, ಯಾಕಂದರೆ ಫಸ್ಟ್ ಇದ್ದಿದ್ದು 2, ಆಮೇಲೆ ಮತ್ತೆ 2,
ಇಲ್ಲಿ ನಾವು 2, ಇಲ್ಲಿ ನಾವು 2, 4 ಎಲೆಕ್ಟ್ರಾನ್, ಅಥವಾ 2 ಜೊತೆ ಎಲೆಕ್ಟ್ರಾನ್ಗಳಿಂದ ಯಾವ ಬಾಂಡ್ ಆಗುತ್ತೆ? ಡಬಲ್ ಬಾಂಡ್ ಆಗುತ್ತೆ. ಸರ್ ಟ್ರಿಪಲ್ ಬಾಂಡ್ 3 ಬಂದ ಅರ್ಥ ಆಗಿದೆ ಬಿಡಿ ಸರ್. ಸರ್ ಈ ಎಲೆಕ್ಟ್ರಾನ್ ಸೇರಿ ಸರ್ ಫಸ್ಟ್ ಈ ಎಲೆಕ್ಟ್ರಾನ್ ಒಂದು ಬಾಂಡ್ ಆಯಿತು, ನೆಕ್ಸ್ಟ್ ಈ ಎಲೆಕ್ಟ್ರಾನ್ ಬಾಂಡ್ ಆಯಿತು. ಸರ್ ಈಗ ಈ ಎಲೆಕ್ಟ್ರಾನ್ ಸೇರಿ ದಟ್ ಇಸ್ ಟ್ರಿಪಲ್ ಬಾಂಡ್ ಆಗುತ್ತೆ. ಹಾಗಾದ್ರೆ ಟ್ರಿಪಲ್ ಬಾಂಡಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? 6 ಎಲೆಕ್ಟ್ರಾನ್ ಆರ್ 3 ಪೇರ್ ಆಫ್ ಎಲೆಕ್ಟ್ರಾನ್. ಕೇಳ್ಬೋದಲ್ವಾ? ಇನ್ ಬಿಟ್ವೀನ್ ಕಾರ್ಬನ್ ಆಟಮ್ ಹ್ಯಾವಿಂಗ್ ಟ್ರಿಪಲ್ ಬಾಂಡ್ ಹೌ ಮೆನಿ ಎಲೆಕ್ಟ್ರಾನ್ಸ್ಗಳನ್ನು ಬಳಸ್ಕೊಂಡಿದೆ? ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಬಳಸ್ಕೊಂಡಿದೆ, ಅಥವಾ ಎಷ್ಟು ಜೊತೆ ಎಲೆಕ್ಟ್ರಾನ್ಸ್ಗಳನ್ನು ಬಳಸ್ಕೊಂಡಿದೆ? ಸರ್ 6 ಎಲೆಕ್ಟ್ರಾನ್ಸ್ ಆರ್ ಪೇರ್ಡಲ್ಲಿ ಕೇಳ್ದ ಅಂದರೆ 3 ಜೊತೆ ಎಲೆಕ್ಟ್ರಾನ್ಸ್ಗಳನ್ನು ಬಳಸ್ಕೊಂಡಿದೆ ಅಂತ. ಈಗ ಕಾರ್ಬನ್ ಹತ್ರ ಏನಿದೆ? ಈ ಎಲೆಕ್ಟ್ರಾನ್ ಇಲ್ಲಿ ಬಾಂಡ್ ಇತ್ತು, ಯಾವುದು ಅಂದರೆ ಸಿಂಪಲ್ ಒಂದ್ಸತಿ ನೋಡ್ಕೊಳ್ಳಿ. ಈ 2 ಎಲೆಕ್ಟ್ರಾನ್ ಈ ಬಾಂಡಿಗೆ ಆಯಿತು, ಈ 2 ಎಲೆಕ್ಟ್ರಾನ್ ಈ ಬಾಂಡಿಗೆ ಆಯಿತು, ಈ 2 ಎಲೆಕ್ಟ್ರಾನ್ ಈ ಬಾಂಡಿಗೆ ಆಯಿತು. ಈ ಉಳ್ಕೊಂಡಿರೋದು ಇದು ಕೂಡ ಬಾಂಡಿಗೆ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಬರೀ ಕಾರ್ಬನ್ ಇನ್ನೊಂದು ಸಂಯುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾವ ಕಾರಣಕ್ಕೂ ಯೂಸ್ ಮಾಡಲ್ಲ. ಅದು ಇದೇನು ಮಾಡುತ್ತೆ? ಬೇರೆ ಎಲಿಮೆಂಟ್ಗಳ ಜೊತೆಗೆ ಸಂಬಂಧವನ್ನು ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ಳುತ್ತೆ ಲಾಸ್ಟ್ ಎಲೆಕ್ಟ್ರಾನ್ಗಳು. ಅದಿಲ್ಲ ಅಂದರೆ ಮತ್ತು ಹೈಡ್ರೋಕಾರ್ಬನ್ಸ್ ಆಗೋದೇ ಇಲ್ಲ. ಅದು ಇದೇನು ಮಾಡುತ್ತೆ? ಒಂದೊಂದು ಎಲೆಕ್ಟ್ರಾನ್ ಹೈಡ್ರೋಜನ್ ಜೊತೆಗೆ ಸಂಬಂಧ ಮಾಡ್ಕೊಳ್ಳುತ್ತೆ, ಆರ್ ಹೈಡ್ರೋಜನ್ ಜೊತೆಗೆ, ಹಾಗಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಇನ್ ಬಿಟ್ವೀನ್ ಕಾರ್ಬನ್ ಆಟಮ್, ಕಾರ್ಬನ್ ಪರಮಾಣುಗಳ ಮಧ್ಯೆ ಮಿನಿಮಮ್ ಸಿಂಗಲ್ ಬಾಂಡ್, ಮ್ಯಾಕ್ಸಿಮಮ್ ಟ್ರಿಪಲ್ ಬಾಂಡ್ ಇರುತ್ತೆ. ಮಿನಿಮಮ್ ಸಿಂಗಲ್ ಬಾಂಡ್, ಮ್ಯಾಕ್ಸಿಮಮ್ ಟ್ರಿಪಲ್ ಬಾಂಡ್ ಇರುತ್ತೆ. ಈ ಮಿನಿಮಮ್ ಸಿಂಗಲ್ ಬಾಂಡ್, ಮ್ಯಾಕ್ಸಿಮಮ್ ಟ್ರಿಪಲ್ ಬಾಂಡ್ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ನಮಗೆ ಈಸಿಯಾಗಿ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಫಿನೋಮಿನಾ ಕ್ಲಿಯರ್ ಆಗುತ್ತೆ. ನೋಡಿ, ಒಂದು ಕಾರ್ಬನ್ ಇದೆ. ಈಗ ಕಾರ್ಬನ್ ಇದೆ, 4 ಕಾರ್ಬನ್ ಆಟಮ್ ಇದೆ. ಇದ್ರ ಸುತ್ತಲೂ ಕೂಡ ನಾನೇನು ಮಾಡ್ತೀನಿ ಅಂದರೆ ಈಗ ಹೈಡ್ರೋಜನನ್ನು ಬರಿತಾ ಹೋಗ್ತೀನಿ. ನೋಡಿ, ಹೈಡ್ರೋಜನ್ ಇದೆ, 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 ಕಾರ್ಬನ್ನ ಸುತ್ತಲೂ ಎಲ್ಲ ಎಲೆಕ್ಟ್ರಾನ್ಗಳಿಗೆ ಹೈಡ್ರೋಜನ್ ಸಫಿಸಿಯೆಂಟ್ ಆಗಿದೆ. ಕಾರ್ಬನ್ ಹೈಡ್ರೋಜನ್ಗಳಿಂದ ಸಂತೃಪ್ತವಾಗಿದೆ, ಪರ್ಯಾಪ್ತವಾಗಿದೆ, ಸಂತೃಪ್ತವಾಗಿದೆ. ಕಾರ್ಬನ್ ಹೈಡ್ರೋಜನ್ಗಳಿಂದ ಸ್ಯಾಚುರೇಟೆಡ್ ಆಗಿದೆ. ದೇರ್ ಈಸ್ ನೋ ಪ್ರಾಬ್ಲಮ್ಸ್. ಈ ಕಡೆ ಬರೋಣ, ಇನ್ನೊಂದು ಸೇಮ್ ಅದನ್ನೇ ಬರ್ಕೊಳ್ಳೋಣ. ಈ ಕಡೆ ನೋಡಿ, ಕಾರ್ಬನ್ 1 ಇದೆ, ಕಾರ್ಬನ್ 2 ಇದೆ, ಕಾರ್ಬನ್ 3 ಇದೆ, ಕಾರ್ಬನ್ 4 ಇದೆ. ಈಗ ನಾವು ಹೈಡ್ರೋಜನನ್ನು ಬರಿತಾ ಹೋಗೋಣ. ಈಗ ಕ್ಲಿಯರ್? ಕಾರ್ಬನ್ ನೋಡಿ, ಇಲ್ಲೊಂದು 2 ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್ ತಗೊಂಡು ಇಲ್ಲಿ ಬಾಂಡ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ಹೈಡ್ರೋಜನ್ ಬರಿತಾ ಹೋಗೋಣ. ಸಿಂಪಲ್ ಬರಿತಾ ಹೋದರೆ ಗೊತ್ತಾಗತ್ತೆ. ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಕಾರ್ಬನ್ ಟೆಟ್ರಾವೆಲೆನ್ಸಿ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ. ಇಲ್ಲಿ ಹೈಡ್ರೋಜನ್ ಹಾಕಿಗೆ ಜಾಗ ಇಲ್ಲ, ಯಾಕಂದರೆ ಇಲ್ಲಿರೋ ಎಲೆಕ್ಟ್ರಾನ್ ಬಾಂಡ್ ಆಗಿದೆ. ಹಾಗಾಗಿ ಇಲ್ಲಿ ಹೈಡ್ರೋಜನ್ನ ಕೊರತೆ ಇದೆ. ಇದಕ್ಕೆ ಹೈಡ್ರೋಜನ್ ಮತ್ತೆ ಬೇಕಾಗಿದೆ. ಇದು ಸಂತೃಪ್ತವಾಗಿಲ್ಲ ಹೈಡ್ರೋಜನಿಂದ. ಹಾಗಾಗಿ ಇದೇನಾಗಿದೆ? ಅಸಂತೃಪ್ತವಾಗಿದೆ, ಅಪರ್ಯಾಪ್ತವಾಗಿದೆ, ಅನ್ಸ್ಯಾಚುರೇಷನ್ ಆಗಿದೆ. ಅದೇ ರೀತಿ 3 ಬಾಂಡ್ ಹಾಕಿಬಿಟ್ರೆ, 3 ಬಾಂಡ್ ಹಾಕಿದ್ರೂ ಅದೇ ಕ್ಲಿಯರ್. 3 ಬಾಂಡ್ ಹಾಕಿದ್ರೂ ಕೂಡ ಅದೇ. ಎಕ್ಸಾಂಪಲ್ ಕಾರ್ಬನ್, 1 ಬಾಂಡ್ 2. ನೋಡಿ, ಇಲ್ಲಿ ಎಲೆಕ್ಟ್ರಾನ್ 1 ಬಾಂಡ್, ಇಲ್ಲಿಂದ ಎಲೆಕ್ಟ್ರಾನ್ 1 ಬಾಂಡ್. ಈಗ ನೀನು ಹೈಡ್ರೋಜನ್ ಫುಲ್ಫಿಲ್ ಮಾಡ್ತಾ ಹೋಗು. ಮಾಡ್ತಾ ಹೋಗು. ಈಗ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ. ಇಲ್ಲಿ ಬಾಂಡ್ ಆಗಿದೆ, ಇಲ್ಲಿ ಬಾಂಡ್ ಆಗಿದೆ, ಇಲ್ಲೆಲ್ಲೂ ಹೈಡ್ರೋಜನ್ ಹಾಕಕ್ಕೆ ಬರೋದಿಲ್ಲ. ಇಲ್ಲಿ ಹೈಡ್ರೋಜನ್ ಹಾಕ್ತೀವಿ, ಇಲ್ಲಿ ಹೈಡ್ರೋಜನ್ ಆಗಿದೆ. ಅಯ್ಯೋ, ಹೈಡ್ರೋಜನ್ ಕೊರತೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೈಡ್ರೋಜನ್ ಕಾರ್ಬನ್ 4ಕ್ಕೆ 10 ಹೈಡ್ರೋಜನ್ ಇತ್ತು. ಇಲ್ಲಿ ಕಾರ್ಬನ್ 4ಕ್ಕೆ 8 ಹೈಡ್ರೋಜನ್ ಇದೆ. ಇಲ್ಲಿ ಕಾರ್ಬನ್ 4ಕ್ಕೆ 3 ಹೈಡ್ರೋಜನ್ ಇದೆ. ಇಲ್ಲಿ 4 ಹೈಡ್ರೋಜನ್ ಕೊರತೆ ಆಯಿತು, ಇಲ್ಲಿ 2 ಹೈಡ್ರೋಜನ್ ಕೊರತೆ ಆಯಿತು, ಇಲ್ಲಿ ಹೈಡ್ರೋಜನ್ ಕೊರತೆಯೇ ಇಲ್ಲ. ಹೈಡ್ರೋಜನ್ ಕೊರತೆ ಇಲ್ಲ, ಸಂತೃಪ್ತ. ಹೈಡ್ರೋಜನ್ ಕೊರತೆಗಳಿದೆ, ಅಸಂತೃಪ್ತ. ಇವೆಲ್ಲ ಪರ್ಯಾಪ್ತ, ಇವೆಲ್ಲ ಅಪರ್ಯಾಪ್ತ. ಈಗ ಡಿಫೈನ್ ಮಾಡೋಣ. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ದೇ ಆರ್ 2 ಟೈಪ್ಸ್. ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ದೇ ಆರ್ 2 ಟೈಪ್ಸ್. ಒನ್ ಈಸ್ ಪರ್ಯಾಪ್ತ, ಅನದರ್ ಒನ್ ಈಸ್ ಅಪರ್ಯಾಪ್ತ. ಹೇಳಿದ್ದೀನಿ ನಾನು ಯಾಕೆ ಅಪರ್ಯಾಪ್ತ. ಪರ್ಯಾಪ್ತ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧ ಇದ್ದರೆ ಪರ್ಯಾಪ್ತ. ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿ ಅಥವಾ ಕಾರ್ಬನ್ ಪರಮಾಣುಗಳ ಮಧ್ಯೆ ತ್ರಿಬಂಧ ಇದ್ದರೆ ದಟ್ ಈಸ್ ದ ಅಪರ್ಯಾಪ್ತ. ಇನ್ ಬಿಟ್ವೀನ್ ಕಾರ್ಬನ್ ಆಟಮ್ ಸಿಂಗಲ್ ಬಾಂಡ್, ದಟ್ ಈಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇನ್ ಬಿಟ್ವೀನ್ ಕಾರ್ಬನ್ ಆಟಮ್ ಡಬಲ್ ಆರ್ ಟ್ರಿಪಲ್ ಬಾಂಡ್ ಈಸ್ unsaturated hydrocarbon. Saturated hydrocarbon best example is alkane.
ಆಲ್ಕೇನ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಲ್ಕೀನ್. ನೆಕ್ಸ್ಟ್ ಆಲ್ಕೈನ್. ಹಾಗೆ ಆಲ್ಕೈನ್. ಐನ್ ಅಂದರೆ ಎಷ್ಟು ಬಾಂಡ್ ಇರುತ್ತೆ? ಟ್ರಿಪಲ್ ಬಾಂಡ್. ಈನ್ ಅಂತ ಪ್ರೊನೌನ್ಸಿಯೇಷನ್ ಬಂದರೆ ಡಬಲ್ ಬಾಂಡ್. ಏನಂತ ಪ್ರೊನೌನ್ಸಿಯೇಷನ್ ಬಂದರೆ ಸಿಂಗಲ್ ಬಾಂಡ್. ಶಂಕ್ರೇನ್, ಶಂಕ್ರೈನ್ ಮುಂದೆ ಬರುತ್ತೆ. ಈಥೇನ್ ಸ್ಯಾಚುರೇಟೆಡ್, ಈಥೀನ್ ಅನ್ಸ್ಯಾಚುರೇಟೆಡ್, ಈಥೈನ್ ಅನ್ಸ್ಯಾಚುರೇಟೆಡ್. ವಾಟ್ ಈಸ್ ಆಲ್ಕೇನ್? ಸಿಂಪಲ್ ಆಗಿ ಡಿಫೈನ್ ಮಾಡ್ಬೋದು. ಇನ್ ಬಿಟ್ವೀನ್ ಕಾರ್ಬನ್ ಆಟಮ್, ಸಿಂಗಲ್ ಬಾಂಡ್ ಅಂಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧವನ್ನು ಹೊಂದಿರೋ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಆಲ್ಕೇನ್ ಅಂತ ಕರಿತೀವಿ. ಆಲ್ಕೇನ್ಗಳನ್ನು ಪ್ಯಾರಾಫಿನ್ಗಳು ಅಂತ ಕರಿತೀವಿ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇಡೀ ಹೈಡ್ರೋಕಾರ್ಬನ್ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನಾನು ಜನರಲ್ ಸೈನ್ಸಲ್ಲೇ ಈ ಹೈಡ್ರೋಕಾರ್ಬನ್ನ ಈ ರೀತಿ ಎಕ್ಸ್ಪ್ಲನೇಷನ್ ಮಾಡ್ತಾ ನಿಮಗೆ ಕಲಿಸ್ಕೊತಾ ಬರ್ತೀನಿ. ಮೀಥೇನ್ ಎಲ್ಲಿ ಬಳಸ್ತಿದ್ದೀವಿ ಪ್ರಸ್ತುತವಾಗಿ, ಈಥೇನನ್ನು ಎಲ್ಲಿ ಬಳಸ್ತಾ ಇದ್ದೀವಿ, ಬ್ಯೂಟೇನನ್ನು ಎಲ್ಲಿ ಬಳಸ್ತಾ ಇದ್ದೀವಿ, LPG ಯಾವುದಿದೆ, ನ್ಯಾಚುರಲ್ ಗ್ಯಾಸಲ್ಲಿ ಏನಿದೆ, CNG ಅಂದರೆ ಏನು, LNG ಅಂದರೆ ಏನು, ಇದನ್ನೆಲ್ಲ ಜನರಲ್ ಸೈನ್ಸಲ್ಲಿ ಹೇಳ್ತಾ ಬರ್ತೀನಿ ನಾನು. ಜನರಲ್ ಸೈನ್ಸ್ನ ಮೇಲ್ಗಡೆ ಮತ್ತೊಬ್ಬ ಸ್ಪೆಷಲ್ ಲೆಕ್ಚರರ್ಸ್ ರಿಸೋರ್ಸ್ ಪರ್ಸನ್ ನಿಮಗೆ ಮತ್ತೆ ಇದರ ಇನ್ ಡೆಪ್ತ್ ಕಂಟೆಂಟನ್ನು ಹೇಳ್ತಾನೆ. ಅಂದರೆ ನಮ್ಮ HSTR GPSTR ಕ್ಲಾಸಸ್ಗಳು ಯಾವ ಲೆವೆಲಿಗೆ ಇರುತ್ತೆ ನೀವು ನೋಡಿ ಈ ಆ್ಯಪರ್ಗಳನ್ನು ಪರ್ಚೇಸ್ ಮಾಡಿ ಸ್ನೇಹಿತರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.